Hello, Makley. Hey, Kidalaru. So I feel like everyone are doing better and enjoying your Dasara holidays. And ಇವತ್ತು ನಿಮ್ಮ ಸಲುವಾಗಿ ನಾನು ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಚಾಪ್ಟರ್ಸ್ ತಂದಿದ್ದೇನೆ. ನೀವು ಡಿಮಾಂಡ್ ಮಾಡಿದ್ರಿ ಮ್ಯಾಮ್ ಚಾಪ್ಟರ್ ಸ್ಟಾರ್ಟ್ ಮಾಡಿ ನಾವು ದಸರಾ ಹಾಲಿಡೇಸನ್ನು ವೇಸ್ಟ್ ಮಾಡೋದಿಲ್ಲ. ಆ್ಯಂಡ್ ಐ ಗಾಟ್ ಅ ವೆರಿ ಗ್ರೇಟ್ ರೆಸ್ಪಾನ್ಸ್ ಆಲ್ಸೋ. ದಸರಾ ಹಾಲಿಡೇಸ್ನಲ್ಲಿ ಏನು ಟೈಮ್ ಟೇಬಲ್ ಮಾಡಬೇಕು ಮ್ಯಾಮ್, ಹೇಗೆ ಥರ ಓದಬೇಕು ಅನ್ನೋದು ವಿಡಿಯೋ ಮಾಡಿದ್ದೆ. ನೀವು ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಬಟ್ ಇನ್ ಕೇಸ್ ಇಫ್ ಯು ಪೀಪಲ್ ಹ್ಯಾವ್ ನಾಟ್ ಸೀನ್ ಇಟ್ ಆರ್ ವೆದರ್ ಯು ಪೀಪಲ್ ಆರ್ ವೆರಿ ನ್ಯೂ ಟು ದ ಚಾನಲ್, ಗೋ ಚೆಕ್ ದಿಸ್ ಔಟ್. ನಮ್ಮ ವೇದಾಂತ SSLC ಅಲ್ಲಿ ಆಲ್ರೆಡಿ ಎಲ್ಲ ವಿಡಿಯೋಸ್ ಮಾಡಿದ್ದೇನೆ. ದಸರಾ ಹಾಲಿಡೇಸ್ ಅಲ್ಲಿ ಹೇಗೆ ಮಾಡಬೇಕು ಅನ್ನೋದು ಹೇಳಿದೆ. ಆಲ್ರೆಡಿ ಯಶು ಸರ್ ಮ್ಯಾಥ್ಸ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಿನ್ನೆ ನಿಮಗೆ ಫಸ್ಟ್ ಮ್ಯಾಥ್ಸ್ ಕ್ಲಾಸ್ ಇತ್ತು, ಚಾಪ್ಟರ್ ಸರ್ಕಲ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹೋಗಿ ನೋಡಿ ಅದು ವಿಡಿಯೋನ ನಮ್ಮ ಮ್ಯಾಥ್ಸ್ ನಲ್ಲಿ. ಸೊ ಇವತ್ತು ಇಂದ ಸೈನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ತರ ವಿಡಿಯೋಸ್ ಬೇಕು ನಿಮಗೆ, ಏನ್ ಚೇಂಜಸ್ ಬೇಕಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ಬೋದು. ಸೊ ಯಾರ್ಯಾರು ವಿಡಿಯೋಸ್ ಅನ್ನ ನೋಡಿದಾರಲ್ಲ ಫಾಸ್ಟ್ ಆಗಿ ಲೈಕ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಅಂದ್ರೇನೆ ರಿತಿಕಾ ಮ್ಯಾಮ್ ಗೊತ್ತಾಗೋದು ಅಟೆಂಡೆನ್ಸ್ ಮಾರ್ಕ್ ಆಗಿದೆ. ಆಯ್ತಾ? ಸೊ ಇವತ್ತು ಸ್ಟಾರ್ಟ್ ಮಾಡೋದು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್. ಆ ಚಾಪ್ಟರ್ ಇಂದ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಅಪ್ಲಿಕೇಶನ್ಸು, ಪ್ರಾಪರ್ಟೀಸ್ ಏನಪ್ಪ, ಮತ್ತೆ ಪಿರಿಯಾಡಿಕ್ ಟೇಬಲ್ ನಲ್ಲಿ ಆ ಎಲಿಮೆಂಟ್ ಏನ್ ಮಾಡ್ತಿದೆ, ಆ ಎಲಿಮೆಂಟ್ ತಗೊಂಡು ಕಂಪೌಂಡ್ ಹೆಂಗ್ ಫಾರ್ಮ್ ಮಾಡ್ತಿದೆ, ಅವೆಲ್ಲ ಇವತ್ತು ಕಲಿತೇವೆ. ಆಯ್ತಾ? ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ನಿಮ್ಮ ಸಲುವಾಗಿ. ಸೊ ಇನ್ ಕೇಸ್ ನಿಮಗೆ ಲೈನ್ ಟು ಲೈನ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಹೇಗಿದೆ ಅಲ್ಲ ಅದರ ಪ್ರಕಾರನೇ ಲೈನ್ ಟು ಲೈನ್ ಎಕ್ಸ್ಪ್ಲನೇಷನ್ ಬೇಕಿದ್ರೆ NCERT ಫುಲ್ ಅದನ್ನೇ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಮ್ಯಾಮ್ ನಮಗೆ ಲೈನ್ ಟು ಲೈನ್ ಎಕ್ಸ್ಪ್ಲನೇಷನ್ ಬೇಕು, ಸೊ ಈ ಥರ ಬೇಡ, ಆಮೇಲೆ ನನಗೆ ಗೊತ್ತಾಗುತ್ತೆ ನೀವು ಯಾವ ಥರ ರಿಕಮೆಂಡ್ ಮಾಡ್ಬೋದು ಅನ್ನೋದು. ಆಯಿತಾ? ಸೊ ನಾನಂತೂ ಎಲ್ಲ ಟಾಪಿಕ್ಸ್ ಏನೇನಿದೆ ಅಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಎಲ್ಲ ತೊಗೊಂಡು ಬಂದಿದ್ದೇನೆ. ಸೊ ಒಂದ್ಸಲ ಕೇಳಿ ಹೇಗೂ. ಮತ್ತೆ ಮೇನ್ ಥಿಂಗು, ಬಿಫೋರ್ ಯು ಸ್ಟಾರ್ಟ್ ದ ಕ್ಲಾಸ್ ಯು ಪೀಪಲ್ ನೀಡ್ ಟು ಟೇಕ್ ಯುವರ್ ನೋಟ್ಬುಕ್ ಆ್ಯಂಡ್ ಕೀಪ್ ಇಟ್ ರೆಡಿ. ಓಕೆ? ಸೊ ನೋಟ್ಬುಕ್ ತಗೊಳ್ಳಿ, ಅದನ್ನ ತಗೊಂಡು ನೀವು ಪ್ರಿಪೇರ್ ಆಗ್ಲಿಕ್ಕೆ ಕುಂತ್ಬಿಡಿ. ಆಯ್ತಾ? ಸೊ ಲೆಟ್ ಸ್ಟಾರ್ಟ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಇದು ನಿಮ್ಮ ಪಿರಿಯಾಡಿಕ್ ಟೇಬಲ್ ಆಲ್ರೆಡಿ ಎಲ್ಲರೂ ನೋಡಿರ್ಬಹುದು ಪಿರಿಯಾಡಿಕ್ ಟೇಬಲ್ ಅನ್ನ, ರೈಟ್? ಸೊ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಎಷ್ಟಪ್ಪ ಎಲಿಮೆಂಟ್ಸ್ ಇರುತ್ತೆ? ಆಲ್ಮೋಸ್ಟ್ 118 ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್. ಎಷ್ಟಪ್ಪ ಎಲಿಮೆಂಟ್ಸ್ ಇರುತ್ತೆ? 118 ಎಲಿಮೆಂಟ್ಸ್ ಪ್ರೆಸೆಂಟ್ ಇರುತ್ತೆ. ಈ 118 ಎಲಿಮೆಂಟ್ಸ್ ನಲ್ಲಿ ಯಾವ್ದಪ್ಪ ಮೆಟಲ್ಸ್, ಯಾವ್ದಪ್ಪ ನಾನ್ ಮೆಟಲ್ಸ್ ಅನ್ನೋದು ನೀವು ತಿಳ್ಕೋಬೇಕು. ಮೆಟಲ್ಸ್ ಅಂದ್ರೆ ಏನಪ್ಪ? ಮೆಟಲ್ಸ್ ವಿಚ್ ಆರ್ ವೆರಿ ಈಸಿ ಟು attract, which very easy to use it, like copper which you people are using it in the electricity, right? So to electricity to pass you people are using the copper, right? So ಅದೇ ತರ ನಾನ್ ಮೆಟಲ್ಸ್ ಅಂದ್ರೆ ಏನು? ಇಟ್ ಇಸ್ ನಾಟ್ ಲೈಕ್ ಎಲೆಕ್ಟ್ರಿಸಿಟಿ, ಇಟ್ ವಿಲ್ ನಾಟ್ ಕಂಡಕ್ಟ್ ಎನಿ ಎಲೆಕ್ಟ್ರಿಸಿಟಿ. ಆಯ್ತಾ? ಸೊ ಮೆಟಲಾಯ್ಡ್ಸ್ ಅಂದ್ರೆ ಏನು? ಮೆಟಲ್ಸ್ ಆಗುನು ಆಕ್ಟ್ ಮಾಡುತ್ತೆ ಮತ್ತೆ ನಾನ್ ಮೆಟಲ್ ಆಗಿನೂ ಆಕ್ಟ್ ಮಾಡುತ್ತೆ, ಅದಕ್ಕೆ ಮೆಟಲಾಯ್ಡ್ಸ್ ಅಂತ ಕರೀತಾರೆ. ಸೊ ಈ ಪಿರಿಯಾಡಿಕ್ ಟೇಬಲ್ ನಲ್ಲಿ ಯಾವ್ದಪ್ಪ ಮೆಟಲ್ಸ್ ಯಾವ್ದಪ್ಪ ನಾನ್ ಮೆಟಲ್ಸ್ ಅನ್ನೋದು ನಿಮ್ಗೂ ಒಂದು ಹೋಮ್ವರ್ಕ್ ಇವತ್ತು. ಆಯ್ತಾ? ಸೊ ಎಲ್ಲರೂ ನೋಡ್ಕೊಂಡ್ ಬನ್ನಿ. ದಿಸ್ ಇಸ್ ಅವರ್ ಪಿರಿಯಾಡಿಕ್ ಟೇಬಲ್ ವಿಚ್ ಯು ಪೀಪಲ್ ವಿಲ್ ಸರ್ವೈವ್. ಓಕೆ? ಕೆಮಿಸ್ಟ್ರಿ ಸರ್ವೈವ್ ಆಗೋದೇ ಪಿರಿಯಾಡಿಕ್ ಟೇಬಲ್ ಮೇಲೆ. ಆಯ್ತಾ? ಸೊ ಇವನ್ನೆಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇವತ್ತು ಅದನ್ನೇ ನಾವು ಕಲಿತಿದ್ದೇವೆ. ಆಯ್ತಾ? ಲೆಟ್ ಸ್ಟಾರ್ಟ್ ಫಸ್ಟ್ ದ ಇಂಟ್ರೊಡಕ್ಷನ್ ಆಫ್ ದ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಓಕೆ? ಫಸ್ಟ್ ಇಂಟ್ರೊಡಕ್ಷನ್ ಕಲಿಯೋಣ, ಆಮೇಲೆ ನಿಮಗೆ ಐಡಿಯಾ ಗೊತ್ತಾಗುತ್ತೆ ಏನಪ್ಪ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಮತ್ತೆ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅನ್ನೋದು. ಆಯ್ತಾ? ಸೊ ಡೆಫಿನೇಷನ್ ಏನ್ ಬರುತ್ತೆ? ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆರ್ two broad categories. There are two broad categories. Broad categories ಅಂದ್ರೆ ಏನು? ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಎರಡು ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ. ಸೊ ಮೆಟಲ್ಸ್ಗೆ ಒಂದು ಸಪ್ರೇಟ್ ಕ್ಯಾರೆಕ್ಟರ್ ಇದೆ, ನಾನ್ ಮೆಟಲ್ಗೆ ಒಂದು ಸಪ್ರೇಟ್ ಕ್ಯಾರೆಕ್ಟರ್ ಇದೆ. ಆಯ್ತಾ? ಸೊ ಆ್ಯಂಡ್ ಕ್ಯಾಟಗರೀಸ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಪಿರಿಯಾಡಿಕ್ ಟೇಬಲ್. ಸೊ ದಿಸ್ ಆಲ್ ಕ್ಯಾಟಗರೀಸ್ ಆರ್ ಬೇಸ್ಡ್ ಆನ್ ದ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ that differentiate the elements, which will differentiate the elements. ಹೇಗಪ್ಪ ಎಲಿಮೆಂಟ್ಸ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡುತ್ತೆ? ಈಗ ನೋಡಿ, ಮೆಟಲ್ಸ್ ಅಂದ್ರೆ ಏನಪ್ಪ? ಮೆಟಲ್ಸ್ ಅಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾಟಗರಿ, ಅದರದೊಂದು ಏನೋ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ. ಓಕೆ? ಸೊ ನಂದೊಂದು ಕ್ಯಾರೆಕ್ಟರ್ ಇದೆ, ನಿನ್ನ ಫ್ರೆಂಡ್ದೊಂದು ಕ್ಯಾರೆಕ್ಟರ್ ಇರುತ್ತೆ, ನಿಮ್ಮ ಟೀಚರ್ದೊಂದು ಕ್ಯಾರೆಕ್ಟರ್ ಇರುತ್ತೆ. ಅದೇ ತರ ಮೆಟಲ್ಸ್ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ, ನಾನ್ ಮೆಟಲ್ದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ. ನಾವು ಹೇಗೆ ಕಂಡುಹಿಡಿತೇವೆ ಅದನ್ನು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಕ್ಯಾರೆಕ್ಟರು? ಆ ಬೇಸಿಸ್ ಮೇಲೆ ಅಂದ್ರೆ ನಮ್ದು ಪ್ರಾಪರ್ಟಿ ಇರುತ್ತೆ. ಈಗ ನಾನಪ್ಪ ನನ್ನ ಫಿಸಿಕಲ್ ಪ್ರಾಪರ್ಟಿ ಬೇರೆ ಇದೆ, ನನ್ನ ಕೆಮಿಕಲ್ ಪ್ರಾಪರ್ಟಿ ಬೇರೆ ಇದೆ. ನಾನೇನಾದ್ರೂ ತಿಂದ್ರೆ ನನಗೆ ಡೈಜೆಷನ್ ಬೇರೆ ತರ ಆಗುತ್ತೆ, ಆ ಬೇರೆ ನನ್ನ ಫ್ರೆಂಡ್ಗೆ ಇನ್ನೊಂದು ಡೈಜೆಷನ್ ಆಗುತ್ತಪ್ಪ. ಅದೇ ತರ ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ದು different types of properties will be there. Okay? So let's study the characteristics of the metals. In kalena first characteristics of the metals. So metals generally exhibit the following properties. First one is luster. Okay? Luster andre enu?
ಮೆಟಲ್ಸ್ ಹ್ಯಾವ್ ದ ಶೈನಿ ಅಪಿಯರೆನ್ಸಸ್. ಸೊ ಲಸ್ಟರ್ಸ್ ಶೈನ್ ಆಗುತ್ತೆ ಯಾವಾಗಲೂ. ಯಾವ ತರ ಶೈನ್ ಆಗುತ್ತೆ? ಸೊ ಇಟ್ಸ್ ಜಸ್ಟ್ ಲೈಕ್ ಶೈನಿಂಗ್ ಪಾರ್ಟಿಕಲ್ಸ್ ವಿಚ್ ವಿಲ್ ಬಿ ಪ್ರೆಸೆಂಟ್ ಆನ್ ಯುವರ್ ಶೈನಿ ಕ್ಲೋತ್ಸ್. ಸೊ ಆನ್ that how it will be, same way it will be present as a luster. Clear? Next comes the conductivity. What is the meaning of conductivity? So they conduct the heat and the electricity. ಏನಪ್ಪ ಫೈಂಡ್ ಮಾಡುತ್ತೆ? heat ಮತ್ತೆ electricityಯನ್ನ. heat ಚೆನ್ನಾಗಿ ಪಾಸ್ ಆಗುತ್ತೆ. ನೀವು ಸ್ಟೀಲ್ ವೆಸಲ್ ಯೂಸ್ ಮಾಡ್ತಾರೆ, ದಟ್ ಇಸ್ ಆಲ್ಸೋ ಅ ಮೆಟಲ್. ಕಾಪರ್ ವೆಸಲ್ ಯೂಸ್ ಮಾಡ್ತಾರೆ, ಅದು ಮೆಟಲ್ಲು, ರೈಟ್? ಸೊ ಅದರಿಂದನೇ ಕುಕ್ ಮಾಡ್ತಾರೆ. ಮೀನ್ಸ್ ವಾಟ್ ಇಟ್ ವಿಲ್ ಈಸಿಲಿ heat will be passed. Okay, heat will be passed very easily. ಸೊ ಆಮೇಲೆ electricity, like ಎಕ್ಸಾಂಪಲ್ ನಾವು ಈ ವೈರ್ ನಲ್ಲಿ ಕಾಪರ್ ಇದೆಯಪ್ಪ, ಅದಕ್ಕೆ ಏನಿದೆ ಆಕ್ಚುಲಿ? ಇಟ್ ವಿಲ್ ಪಾಸ್ ದ ಎಲೆಕ್ಟ್ರಾನ್ಸ್, ಇಟ್ ವಿಲ್ ಪಾಸ್ ದ ಎಲೆಕ್ಟ್ರಿಸಿಟಿ, ರೈಟ್? ಸೊ ದಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಮೆಟಲ್. ಕ್ಲಿಯರಾ? Malleability ಅಂದ್ರೆ ಏನಪ್ಪ? ಮೆಟಲ್ಸ್ ಕ್ಯಾನ್ ಬಿ ಹ್ಯಾಮರ್ಡ್ ಇಂಟು ಥಿನ್ ಶೀಟ್ಸ್. ಇಟ್ ಕ್ಯಾನ್ ಬಿ ಹ್ಯಾಮರ್ಡ್ ಇಂಟು ದ ಥಿನ್ ಶೀಟ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಅ ಥಿನ್ ಶೀಟ್ಸ್? ಸೊ ಮೆಟಲ್ಸ್ ಅನ್ನ ಯಾವ ತರ ಬೇಕು ಆ ತರ ಯೂಸ್ ಮಾಡ್ಕೋಬಹುದು. ಅದೇ ನಿಮಗೆ ಮೆಟಲ್ ಚೇರ್ ಬೇಕಪ್ಪ, ಯು ಪೀಪಲ್ ಕ್ಯಾನ್ ಪ್ರಿಪೇರ್ ಮೆಟಲ್ ಚೇರ್ ಆಲ್ಸೋ. ಇಫ್ ಯು ವಾಂಟ್ ಮೆಟಲ್ ಬಾಡಿ ಲೈಕ್ ಮೀ, ದೆನ್ ಯು ಪೀಪಲ್ ಕ್ಯಾನ್ ಡೂ ದ ಮೆಟಲ್ ಬಾಡಿ ಆಲ್ಸೋ. ಕ್ಲಿಯರ್? ಇಫ್ ಯು ವಾಂಟ್ ಟು ಡೂ ಎನಿಥಿಂಗ್ ಫ್ರಮ್ ದ ಮೆಟಲ್, ಯು ಕ್ಯಾನ್ ಡೂ ಎನಿಥಿಂಗ್, any particles. Okay, so that is the very rich property of the metal actually, if I tell. Okay, so ಅದರ ಸಲುವಾಗಿನೇ ಮೆಟಲ್ ಅಷ್ಟು ಸಸ್ತಾನೂ ಇದೆ. ಸಸ್ತಾ ಯಾಕಿದೆಯಪ್ಪ? ಎದಕ್ಕಂದ್ರೆ ಈಸಿಯಾಗಿ ಯೂಸ್ ಮಾಡ್ಕೋಬಹುದು ಅದನ್ನ, ಮತ್ತೆ ಏನ್ ಬೇಕಾದಾಗ ಮಾಡ್ಕೋಬಹುದು ಅದರಿಂದ. ಇಟ್ ಇಸ್ ಅ ಬಿಗ್ಗೆಸ್ಟ್ ಇನ್ವೆನ್ಷನ್ ಆಕ್ಚುಲಿ, ಇಫ್ ಐ ಟೆಲ್ ಯು ದೆನ್. ಓಕೆ, ಸೊ ಈಗ ನಾವು ಲಸ್ಟರ್ ಅಂದ್ರೆ ಡಕ್ಟಿಲಿಟಿ. ಓಕೆ, ಲಾಸ್ಟ್ ಒನ್ ಫಸ್ಟ್ ಕಲಿಯೋಣ. ಡಕ್ಟಿಲಿಟಿ. ದೇ ಕ್ಯಾನ್ ಬಿ ಡ್ರಾನ್ ಇನ್ ಟು ದ ಥಿನ್ ವೈರ್ಸ್. ದೇ ಕ್ಯಾನ್ ಬಿ ಡ್ರಾನ್ ಇನ್ ಟು ದ ಥಿನ್ ವೈರ್ಸ್. ದಟ್ಸ್ ವಾಟ್ ಐ ಟೋಲ್ಡ್ ಯು ಪೀಪಲ್. ಥಿನ್ ವೈರ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ನೀವು ನೋಡ್ಕೋಬಹುದು ವೈರ್ಸ್ ನಲ್ಲಿ ಎಷ್ಟು ಥಿನ್ ಕಾಪರ್ ವೈರ್ ಇರುತ್ತೆ. ಇಟ್ಸ್ ನಾಟ್ ಲೈಕ್ ದಿಸ್ ಮಚ್ ಬಿಗ್ ದ ವೈರ್ ಇಸ್, ರೈಟ್? ಸೊ ದಟ್ ಇಸ್ ವಾಟ್ ಯು ಪೀಪಲ್ ನೀಡ್ ಟು ಸಿ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಟಲ್ಸ್ ಎಲ್ಲಿ ಕಲ್ತ್ರಿ? ಲಸ್ಟರ್ ಅಂದ್ರೆ ಏನಪ್ಪಾ? ಶೈನು. ಲಸ್ಟರ್ ಅಂದ್ರೆ ಶೈನ್ ಅಂತ ನೆನಪಿಟ್ಕೊಳ್ಳಿ. ಬರೀ ಲಸ್ಟರ್ ಬಂದ್ರೆ ನಿಮಗೆ ಮಾರ್ಕ್ಸ್ ಬೀಳುತ್ತೆ. ಸೊ ಮೇಕ್ ಶ್ಯೂರ್ ಲಸ್ಟರ್ ಅಂದ್ರೆ ಶೈನ್ ಅಂತ ನೆನಪಿಟ್ಕೊಳ್ಳಿ. ಕಂಡಕ್ಟಿವಿಟಿ ಅಂದ್ರೆ ದೇ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಮ್ಯಾಲಿಬಿಲಿಟಿ ಅಂದ್ರೆ ಏನು? ಯಾವ ಬೆಕ್ಕ ಶೇಪ್ ಮಾಡ್ಕೋಬಹುದು ನೀವು, ಯಾವ್ದು ಬೇಕಾದ ನನ್ನ ಶೇಪನ್ನು ಮಾಡ್ಕೋಬಹುದು, ಆಯ್ತಾ? ಸೊ ಡಕ್ಟಿಲಿಟಿ ಅಂದ್ರೆ ಏನು? ದೇ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ದ ಥಿನ್ ವೈರ್ಸ್, ಲೈಕ್ ಎಕ್ಸಾಂಪಲ್ ಕಾಪರ್. ಓಕೆ, ಲೆಟ್ಸ್ ಗೋ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ನಾನ್ ಮೆಟಲ್ಸ್. ನಾನ್ ಮೆಟಲ್ಸ್ ಅಂದ್ರೆ ಏನಪ್ಪಾ? ಸೊ ಎಕ್ಸಿಬಿಟ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಪೋಸಿಟ್ ಟು ದ ಮೆಟಲ್ಸ್. ಡಲ್ ಅಪಿಯರೆನ್ಸಸ್ ಅಂದ್ರೆ ಶೈನಿ ಇರಲ್ಲ, ಅಪಿಯರೆನ್ಸ್ ಭಾಳ ಡಲ್ ಇರುತ್ತೆ. ವಿ ಡೋಂಟ್ ಫೀಲ್ ಇಟ್ ಟು ಸಿ ದಟ್. ಓಕೆ, ನೆಕ್ಸ್ಟ್ ಏನ್ ಬರುತ್ತೆ? ನಾನ್ ಮೆಟಲ್ಸ್ ಲ್ಯಾಕ್ ಇನ್ ಶೈನಿ ಅಪಿಯರೆನ್ಸ್ ಅಂಡ್ ದ ಪುವರ್ ಕಂಡಕ್ಟರ್. ದೇ ಡೋಂಟ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ. ಯಾವ್ದ್ಯಾವ್ದು ಮೆಟಲ್ಸ್ ಇದೆಲ್ಲ ಅಪೋಸಿಟ್ ನಾನ್ ಮೆಟಲ್ಸ್ಗಿದೆ. ಓಕೆ, ಇದನ್ನೇ ನೆನಪಿಟ್ಕೊಂಡ್ಬಿಡಿ ಸಾಕು. ಓಕೆ, ನೆಕ್ಸ್ಟ್ ಏನು? ಬ್ರಿಟಲ್. ಬ್ರಿಟಲ್ ಮೀನ್ಸ್ ಅಂದ್ರೆ ನಾನ್ ಮೆಟಲ್ಸ್ ಆರ್ ಯೂಶುವಲಿ ನಾನ್ ಮ್ಯಾಲಿಯಬಲ್ ಆರ್ ಡಕ್ಟೈಲ್. ನಾನ್ ಮ್ಯಾಲಿಯಬಲ್ ಅಂಡ್ ಡಕ್ಟೈಲ್ ಅಂದ್ರೆ ದೇ ಕಾಂಟ್ ಬಿ ಬೆಂಡ್ ಎಟ್ ಎನಿ ವೇ. ಓಕೆ, ನಂಗೆ ಶೇಪ್ ಮಾಡ್ಲಿಕ್ಕೆ ಬರಲ್ಲ. ಮೆಟಲ್ಸ್ ತಗೊಂಡು ನೀವು ಯಾವ ಶೇಪ್ ಮಾಡ್ಕೋಬಹುದು. ಓಕೆ, ಯಾವ ಶೇಪ್ ಬೇಕು ಅದನ್ನ ಮಾಡ್ಕೋಬಹುದು. ನೀವು ನೋಡ್ಬೋದು ಈಗಂತೂ ಎಷ್ಟು ಟೈಪ್ಸ್ ಆಫ್ ಶೇಪ್ಸ್ ಬರ್ತಿದೆ, ರೈಟ್? ಸೇಮ್ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ಮೆಟಲ್ ಇಂದ, ಬಟ್ ನಾನ್ ಮೆಟಲ್ ಇಂದ ಮಾಡ್ಲಿಕ್ಕೆ ಬರಲ್ಲ. ನಾನ್ ಮೆಟಲ್ ಇಂದ ಮಾಡ್ಲಿಕ್ಕೆ ಬರಲ್ಲ. ನೆಕ್ಸ್ಟ್ ಒನ್. Next comes the physical properties of metals. Physical properties ಮತ್ತೆ chemical properties difference ಏನಂತ ಫಸ್ಟ್ ಹೇಳ್ತೇನೆ, ಆಯ್ತಾ? ಸೊ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಯಾವಾಗಲೂ ನೆನಪಿಟ್ಕೊಳ್ಳಿ, ಫಿಸಿಕಲಿ ಅಪಿಯರೆನ್ಸ್ ಆಗೋದು. ಫಿಸಿಕಲಿ ಅಪಿಯರೆನ್ಸ್ ಲೈಕ್ ಕಲರ್ ಚೇಂಜ್, ಶೇಪ್ ಚೇಂಜ್, ಸೈಜ್ ಚೇಂಜ್. ಸೊ ಎಲ್ಲದಕ್ಕೆ ಏನಂತೀರಾ? ಫಿಸಿಕಲ್ ಚೇಂಜ್. ಓಕೆ, ಫಿಸಿಕಲಿ ಚೇಂಜ್ ಆಗ್ತಿದೆ. ಫಿಸಿಕಲಿ ವಿ ಕ್ಯಾನ್ ಸಿ ದ ಥಿಂಗ್ಸ್, ದ ಚೇಂಜಸ್ ವಿಚ್ ಆರ್ ಹ್ಯಾಪನಿಂಗ್. ಓಕೆ, ಸೊ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು? ಕೆಮಿಕಲ್ ಪ್ರಾಪರ್ಟೀಸ್ ನಲ್ಲಿ ನ್ಯೂ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಹೊಸ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಹೊಸ ಪ್ರಾಡಕ್ಟ್ ಅಂದ್ರೆ ಏನಪ್ಪಾ? ಏನೋ ಒಂದು ರಿಯಾಕ್ಟ್ ಆಗ್ತಿದೆ, ರಿಯಾಕ್ಟೆಂಟ್ ನಲ್ಲಿ H2 ಮತ್ತೆ ಆಕ್ಸಿಜನ್ ಎರಡು ರಿಯಾಕ್ಟ್ ಆಗಿ ಒಂದು ಪ್ರಾಡಕ್ಟ್ ಫಾರ್ಮ್ ಮಾಡ್ತಿದೆ. ಏನಪ್ಪಾ ಅದು ಪ್ರಾಡಕ್ಟ್? H2O. ಸೊ ಆ ಪ್ರಾಡಕ್ಟ್ ಏನಂತಾರಪ್ಪ? ಕೆಮಿಕಲ್ ಪ್ರಾಪರ್ಟಿ. ಇಲ್ಲಿ ಏನಾಗ್ತಿದೆ? ಹೊಸ ಪ್ರಾಡಕ್ಟ್ ಫಾರ್ಮ್ ಆಗ್ತಿದೆ, ಅದರ ಸಲುವಾಗಿ ಹೊಸ ಪ್ರಾಡಕ್ಟ್ ಫಾರ್ಮ್ ಆಗ್ಲಿಕ್ಕೆ ಕೆಮಿಕಲ್ ಪ್ರಾಪರ್ಟಿ ಅಂತ ಕರೀತಾರೆ. ತಿಳಿತಾ? ನೆಕ್ಸ್ಟ್ ಲೆಟ್ಸ್ ಗೋ ಟು ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಅದನ್ನೇ ಡೀಟೇಲ್ ಆಗಿ ನಾ ಏನು ಎಕ್ಸ್ಪ್ಲೈನ್ ಮಾಡಿದೆ ಅಲ್ಲ ಲಾಸ್ಟ್ ನಲ್ಲಿ, ಸೊ ಇದರದನ್ನೇ ಇನ್ ಡೀಟೇಲ್ ಆಗಿ ಕಲಿಬೇಕು ನಾವು, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದೇರ್ ಇಸ್ ಅ ಫಿಕ್ಸ್ಡ್ ಕ್ವಶನ್ ದಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಫಿಕ್ಸ್ ಕ್ವಶನ್ ಅದು. ಓಕೆ, ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಡಿಫರೆನ್ಸ್. ಲೆಟ್ಸ್ ಸ್ಟಾರ್ಟ್. ಮ್ಯಾಲಿಬಿಲಿಟಿ ಅಂದ್ರೆ ಏನು? ಫಸ್ಟ್ ಒನ್ ಇಸ್ ಮ್ಯಾಲಿಬಿಲಿಟಿ. ಐ ಟೋಲ್ಡ್ ಯು ಪೀಪಲ್ ವಾಟ್ ಇಸ್ ದ ಮೀನಿಂಗ್ ಆಫ್ ಮ್ಯಾಲಿಬಿಲಿಟಿ. ಮೆಟಲ್ಸ್ ಕ್ಯಾನ್ ಬಿ ಹಾರ್ಮ್ಡ್ ಇನ್ ಟು ಥಿನ್ ಶೀಟ್ಸ್. ಯಾವುದು ಶೇಪ್ ಅನ್ನು ಮಾಡ್ಕೋಬಹುದು, ಅದೇ ಇಲ್ಲಿ ಕಲಿಯೋದು ಡೀಟೇಲ್ ಆಗಿ. So malleability is the property of material to withstand the deformation under the compressive stress. Under the compressive stress
And in the content of the metals, it refers to their ability to be harmed or rolled into the thin sheets without breaking. ಏನು ಶೀಟ್ ಅಂದ್ರೆ ಬ್ರೇಕಿಂಗ್ ಅಂದ್ರೆ ಏನು, ಇನ್ ಕೇಸ್ ನಾವ್ ಏನಾದ್ರೂ ಮಾಡ್ತಿದ್ದೇವಪ್ಪ, ಸೊ ಅದು ಕ್ರ್ಯಾಕ್ ಬೀಳುತ್ತೆ ಒಂದ್ ಸ್ವಲ್ಪ ಥಿಂಗ್ಸ್, ಬಟ್ ಇದರಲ್ಲಿ ಏನು ಕ್ರ್ಯಾಕ್ ಬೀಳಲ್ಲ. ಸೊ ಇಟ್ ಕ್ಯಾನ್ ಬಿ ಈಸಿಲಿ ಎಷ್ಟು ತಿನ್ಬೇಕು ಅಷ್ಟು ದಲ್ಲೂ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಆರಾಮಾಗಿದ್ದು ಶೀಟ್ ಆಗಿ ಕನ್ವರ್ಟ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಡಕ್ಟಿಲಿಟಿ ಅಂದ್ರೆ ಡಕ್ಟಿಲಿಟಿ ಇಸ್ ಅ ಪ್ರಾಪರ್ಟಿ ಆಫ್ ಅ ಮೆಟೀರಿಯಲ್ ಟು ಅಂಡರ್ಗೋ ಸಿಗ್ನಿಫಿಕೆಂಟ್ ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಬಿಫೋರ್ ದ ರಪ್ಚರ್ ಆರ್ ಬ್ರೇಕಿಂಗ್. ಸೊ ಇದೇನು ಪ್ರಾಪರ್ಟಿ ಆಫ್ ಅ ಮೆಟೀರಿಯಲ್ ಟು ಅಂಡರ್ಗೋ ಸಿಗ್ನಿಫಿಕೆಂಟ್ ಪ್ಲಾಸ್ಟಿಕ್ ಡಿಫಾರ್ಮೇಶನ್. ಪ್ಲಾಸ್ಟಿಕ್ ಡಿಫಾರ್ಮೇಶನ್ ಅಂದ್ರೆ ಏನು, ಕನ್ವರ್ಟ್ ಆಗುತ್ತೆ, ಕನ್ವರ್ಟ್ ಆಗ್ತಿದೆ ಫಿಸಿಕಲಿ, ಆಯ್ತಾ? ಸೊ ರಪ್ಚರ್ ಆರ್ ಬ್ರೇಕಿಂಗ್ ಇನ್ ಮೆಟಲ್ಸ್, ಸೊ ಇಟ್ ರೆಫರ್ಸ್ ಟು ದೇರ್ ಅಬಿಲಿಟಿ ಟು ಡ್ರಾ ಇನ್ ಟು ದ ಥಿನ್ ಪಯೋಸ್. ಸೊ ಅದನ್ನು ಬಡದು ಚೆನ್ನಾಗಿ ಬಡ್ದು ಅದನ್ನು ವೈರ್ ತರ ಕನ್ವರ್ಟ್ ಮಾಡ್ಕೋತಾರೆ. ಸೊ ವೈರ್ ತರ ಕನ್ವರ್ಟ್ ಮಾಡಿ ಈಗ ನಮ್ಗೆ ಎಲ್ಲೂ ಏನೋ ಯೂಸ್ ಮಾಡ್ಕೋಬಹುದು, ಅದನ್ನ ಕಾಪರ್ ಯೂಸ್ ಮಾಡ್ತೇವಲ್ಲ ಡೈಲಿ ರೆಗ್ಯುಲರ್ ಬೇಸಿಸ್ ನಲ್ಲಿ, ಸೊ ಅದ್ರ ತರನು ಯೂಸ್ ಮಾಡ್ಕೋಬಹುದು, ಆಯ್ತಾ? ನೆಕ್ಸ್ಟ್ ಕಮ್ಸ್ ದ ಕಂಡಕ್ಟಿವಿಟಿ. ಐ ಟೋಲ್ಡ್ ಯು ಪೀಪಲ್ ಆಲ್ರೆಡಿ, ಮೆಟಲ್ಸ್ ಆರ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ರೈಟ್? ದೇ ಆರ್ ಗುಡ್ ಕಂಡಕ್ಟರ್ ಆಫ್ heat and electricity due to the presence of free electrons that can move freely. ಸೊ ಯಾವ್ಯಾವ ಎಲೆಕ್ಟ್ರಾನ್ಸ್ ಇದೆ ಅಲ್ಲ ಮೆಟಲ್ಸ್ ನಲ್ಲಿ, ಅವೆಲ್ಲ ಎಲೆಕ್ಟ್ರಾನ್ಸ್ ಫ್ರೀಯಲ್ಲಿ ಆಗಿ ಮೂವ್ ಆಗುತ್ತೆ. ಫ್ರೀಯಾಗಿ ಮೂವ್ ಆಗೋದಂದ್ರೆ ಏನು, ಆರಾಮಾಗಿ ಮೂವ್ ಆಗುತ್ತೆ, ಅದಕ್ಕೇನು ತ್ರಾಸಿಲ್ಲ. ಈಗ ನಾನು ಈಗ ಆರಾಮಾಗಿ ಮೂವ್ ಆಗ್ಬೋದು, ಆಯ್ತಾ? ಸೊ ನಂಗೆ ಎಲ್ಲಿ ಹೋಗೋದಿದ್ರೆ ನಾ ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ಈಗ ಏನು ಇಲ್ಲ, ಇಟ್ಸ್ ನಾಟ್ ಲೈಕ್ ಐ ಶುಡ್ ಟೇಕ್ ದ ಪರ್ಮಿಷನ್ ಆಫ್ ಎನಿ ಒನ್. ಓಕೆ, ಸೊ ಈಗ ನೀವು ಹೋಗ್ಬೇಕಂದ್ರೆ, ನೀವು ಇನ್ನಷ್ಟು ಚಿಕ್ಕವರಿದ್ದೀರ, ರೈಟ್? ಸೊ ನೀವು ಹೋಗ್ಬೇಕಂದ್ರೆ ನೀವು ಪೇರೆಂಟ್ಸ್ ಮಾತು ಕೇಳಬೇಕು, ಇಲ್ಲಾಂದ್ರೆ ಎಲ್ಲ ಸ್ಕೂಲಿಂದ ಹೊರಗೋದಿದ್ರೆ ಟೀಚರ್ಸ್ ಕಡೆ ಕೇಳಬೇಕು, ಟೀಚರ್ಸ್ಗೆ ಒಂದು ಲೆಟರ್ ಬರಬೇಕು, ಮ್ಯಾಮ್ ಇವತ್ತು ನಾ ಹಾಫ್ ಡೇ ಹೋಗ್ತಿದ್ದೇನೆ, ನನಗೇನೋ ಕೆಲಸ ಇದೆ, ನಂಗೆ ಪೇರೆಂಟ್ಸ್ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಪೇರೆಂಟ್ಸ್ ಲೆಟರ್ ಕೊಡಬೇಕು ನಿಮಗೆ. ಸೊ ಆ ಲೆಟರ್ ನಿಮ್ಮ ಕ್ಲಾಸ್ ಟೀಚರ್ಗೆ ಇಲ್ಲಾಂದ್ರೆ ವೈಸ್ ಪ್ರಿನ್ಸಿಪಲ್ಗೆ ಎಲ್ಲ ಕೊಟ್ಟು, ನೀವು HMಗೆ ಯಾರು ಕೊಟ್ಟು ಆ ತಕ್ಷಣ ಆಮೇಲೆ ಹೇಳಬೇಕು, ಪರ್ಮಿಷನ್ ಸಿಕ್ಕಿದ್ಮೇಲೆ ನೀವು ಹೋಗ್ಬೋದು. ಅದಕ್ಕೆ ಏನಂತಾರೆ, ದೇ ಆರ್ ನಾಟ್ ಅ ಫ್ರೀ ಮೆಟಲ್ಸ್, ದೇ ಆರ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಫ್ರೀ ಟು ಮೂವ್ ಎನಿವೇರ್, ಬಟ್ ಐ ಆಮ್ ಅ ಫ್ರೀ ಎಲೆಕ್ಟ್ರಾನ್, ಐ ಆಮ್ ಅ ಮೆಟಲ್, ಐ ಕ್ಯಾನ್ ಫ್ರೀಲಿ ಮೂವ್ ಎನಿವೇರ್. ಕ್ಲಿಯರಾ? ನೆಕ್ಸ್ಟ್ ಲಸ್ಟರ್, ಇದು ಗಿವ್ ರೀಸನ್ ನಲ್ಲಿನೂ ಕೇಳಬಹುದು. ದೇ ಕ್ಯಾನ್ ಆಸ್ ದಿಸ್ ಥಿಂಗ್ ಇನ್ ದ ಗಿವ್ ರೀಸನ್ ಆಲ್ಸೋ. ಗಿವ್ ರೀಸನ್ ಅಂದ್ರೆ ಏನಪ್ಪ? Question, because things are all called as give reason. Why there is metals are a good conductor of electricity? Why metals are a good conductor of electricity? Question mark. Because the electrons in the metal are freely moving, they move freely. For that purpose they are a good conductor of electricity. This is the give reason we people can give it. Next comes the luster. Luster ಅಂದ್ರೆ ಏನು? The shiny appearance of the metals known luster. It is a result of the reflection of a light by metal surface. Metal surface ಇಂದ ಶೈನ್ ಆಗುತ್ತೆ, ಬಟ್ ಸರ್ಫೇಸ್ ಮೇಲೆ ಅಷ್ಟೇ ಇರುತ್ತೆ. ಎಷ್ಟು ಎದಕ್ಕಂತ ಸರ್ಫೇಸ್ ನಲ್ಲಿ ಅಂದ್ರೆ, if in case if you people will give the matte finish, then it will not, but usually metals, all the metals will give the shiny appearance. Okay, next one, chemical properties. Reaction with oxygen. First one is reaction with the oxygen, and then comes the reaction with the water, and then comes the reaction with the acids. Reaction with the acids. Let's start with reaction with the oxygen. So metals react with oxygen to form metal oxides. To form what? Metal oxides. So ಯಾವಾಗ ಮೆಟಲ್ಲು ಕಂಪ್ಲೀಟ್ಲಿ ರಿಯಾಕ್ಟ್ ಆಗಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ನೀವು ಯೂಶ್ವಲಿ ಗೊತ್ತಿರಬೇಕು, ನಿಮ್ಮ ಸರೌಂಡಿಂಗ್ ನಲ್ಲಿನೇ, ಈಗ ಇನ್ ಕೇಸ್ ನೀವು ಸರೌಂಡಿಂಗ್ ನಲ್ಲಿ ಎಷ್ಟೋ ಗಣ ಮೆಟಲ್ ಇದಾವಲ್ಲ, ಎಕ್ಸ್ಪೋಸ್ ಆಗ್ತಿದೆ ಸರೌಂಡಿಂಗ್ ನಲ್ಲಿ, ರೈಟ್? ಸರೌಂಡಿಂಗ್ ಏನಿದೆಪ್ಪ? ಆಕ್ಸಿಜನ್ ಪ್ರೆಸೆಂಟ್, right? It is getting reacted with the oxygen. So concentrate how the reaction is going to form. Obviously it is a chemistry, then we are going to get the chemistry. There are chemical reactions. So chemical reactions are no. So metals react with oxygen to form the metal oxides, and the reactivity varies, and some metals may react more vigorously than the others. So some metals ಏನಾಗುತ್ತೆ, ಬಹಳ ಆಕ್ಟಿವ್ ಆಗಿರುತ್ತೆ. ಓಕೆ, some metals ಆಕ್ಟಿವ್ ಅಂದ್ರೆ ನಿಮ್ಮ ಕ್ಲಾಸ್ ನಲ್ಲಿ ನೋಡಿರ್ಬೇಕು ನೀವು ಆಲ್ರೆಡಿ. ಯಾರಾದ್ರೂ ಒಂದೆರಡು ಫ್ರೆಂಡ್ಸ್ ಇರ್ತಾರೆ, ಟೀಚರ್ನ ಹೇಳೋಕ್ಕಿಂತ ಮೊದಲೇ ಮ್ಯಾಮ್ 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 ನಂಗೆ ಗೊತ್ತಿದೆ ಮ್ಯಾಮ್ ಆನ್ಸರ್. ಸೊ ಇನ್ನೊಂದು ಸ್ವಲ್ಪ ಬಂದಿರ್ತಾರೆ, ಮ್ಯಾಮ್ ನಂಗೆ ಗೊತ್ತಿಲ್ಲ ಮ್ಯಾಮ್, ನನಗೆ ಗೊತ್ತಿಲ್ಲ ಮ್ಯಾಮ್, ಏನು ಮ್ಯಾಮ್ ಕರೆದಿದ್ದಾರೆ, ಈಗ ನನ್ನ ಹೆಸರು ಕರೆದಿದ್ದಾರೆ ಅಂತ ಮುಚ್ಕೊಂಡ್ಬಿಡೋದು ಮುಖ. ಸೊ ಇದೇ ಐ ಆಮ್ ಆಲ್ಸೋ ದಟ್ ಪರ್ಸನ್. ಸೊ ಆ
ಯಾವ ಥರ ಹುಡುಗರು ಏನಿರುತ್ತಲ್ಲ ಅವರು ಸ್ವಲ್ಪ ಆಕ್ಟಿವ್ನೆಸ್ ಕಡಿಮೆ ಇರುತ್ತೆ. ಓಕೆ, ಸೊ ಯಾವ ಥರ ಮ್ಯಾಮ್ ನನ್ಗೆ ಗೊತ್ತಿದೆ ಮ್ಯಾಮ್ ಆನ್ಸರು, ಅವ್ರು ಯಾರು ಇರ್ತಾರಲ್ಲ ಅವರೆಲ್ಲ ಕಲ್ತಿರ್ತಾರೆ ಇಲ್ಲಿ ನಮ್ಮ ವೇದಾಂತ SSLC ನಲ್ಲಿ. ಸೊ ಅವರು ಆಲ್ರೆಡಿ ಚಾಪ್ಟರ್ ಓದಿರ್ತಾರೆ. ಸೊ ಅವರಿಗೆ ಆಲ್ರೆಡಿ ಗೊತ್ತಿರುತ್ತೆ ಚಾಪ್ಟರ್ ಏನಂತ, ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಆ ಹುಡುಗರು ಆಗೋದಿದೆ ಅಂದ್ರೆ ಚೆನ್ನಾಗಿ ಕುಂತು ಕ್ಲಾಸ್ ಕೇಳಿ, ಆಯ್ತಾ. ಸೊ ಮೆಟಲ್ಸ್ ಅಂದ್ರೆ ಏನಪ್ಪ, ಸ್ವಲ್ಪ ರಿಯಾಕ್ಟ್ ಜಾಸ್ತಿ ಆಗತ್ತೆ, ಸ್ವಲ್ಪ ಮೆಟಲ್ಸ್ ಕಡಿಮೆ ರಿಯಾಕ್ಟ್ ಆಗುತ್ತೆ. ಡಿಪೆಂಡ್ಸ್ ಆನ್ ದ ಮೂಡ್. It's not depends on the mood, depends on the ductility, means ಎಷ್ಟು electrons free electrons ಇದೆ ಅಲ್ಲ ಅದರ ಮೇಲ್ ಡಿಪೆಂಡು ಯಾವ್ದು ಮೋರ್ ರಿಯಾಕ್ಟಿವ್ ಇದೆ ಮತ್ತು ಯಾವ್ದು ಲೆಸ್ ರಿಯಾಕ್ಟಿವ್ ಇದೆ. ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ವಿತ್ ದ ಹೆಲ್ಪ್ ಆಫ್ ದ ಪೀರಿಯಾಡಿಕ್ ಟೇಬಲ್. ಓಕೆ, ಡೌನ್ ಟು ದ ಗ್ರೂಪ್ ಹೇಗೆ ಹೋಗ್ತಿರಲ್ಲ, ತಳಗೆ ಹೇಗೆ ಹೋಗ್ತಿರಲ್ಲ ಅದು ಇಲ್ಲಿ ನೋಡಿ, ಇಲ್ಲಿ ಎಲ್ಲೆಲ್ಲ ಅಕಸ್ಮಾತ್ ಇವೆಲ್ಲ ಮೆಟಲ್ಸು ತಳಗೆ ಹೇಗೆ ಹೋಗ್ತಿರಲ್ಲ, ಹವ್ ಯು ಗೋ ಡೌನ್ ಟು ದ ಗ್ರೂಪ್, ವಾಟ್ ಎವರ್ ದ ಥಿಂಗ್ಸ್ ಆರ್ ಪ್ರೆಸೆಂಟ್ that is going to get reduced. Okay, reduce ಆಕೊಂತ ಹೋಗುತ್ತೆ, ಆಯ್ತಾ. ಫಸ್ಟ್ ಎಕ್ಸಾಂಪಲ್, ಸೊ ಯಾವ ಥರ ರಿಯಾಕ್ಷನ್ ಆಗುತ್ತೆ ಈಗ ನೋಡಿ, mg 2mg ಇದು ಎದಕ್ಕಪ್ಪ 2mg ಇದೆ, ನೀವು ಆಲ್ರೆಡಿ ಫಸ್ಟ್ ಚಾಪ್ಟರ್ ನಲ್ಲಿ ಕಲ್ತಿರಬಹುದು. ವಿ ನೀಡ್ ಟು ಆಲ್ವೇಸ್ ಬ್ಯಾಲೆನ್ಸ್ ದ ಇಕ್ವೇಶನ್. ದಿಸ್ ಇಸ್ ಆಕ್ಚುಲಿ ದ ಬ್ಯಾಲೆನ್ಸ್ಡ್ ಇಕ್ವೇಶನ್. ಓಕೆ, ಇನ್ ಕೇಸ್ ದ ಸ್ಕೆಲ್ಟನ್ ಇಕ್ವೇಶನ್ ಯೂಸ್ ಮಾಡಿದ್ರೂ ನೀವು ಆಮೇಲೆ ಬ್ಯಾಲೆನ್ಸ್ ಮಾಡಲೇಬೇಕು, ಅಂದ್ರೆ ನೀವು ಮಾರ್ಕ್ಸ್ ಸಿಗೋದು. ಬ್ಯಾಲೆನ್ಸ್ಡ್ ಇಕ್ವೇಶನ್ ಯಾವಾಗ್ಲೂ ನೆನಪಿಟ್ಕೊಳ್ಳಿ, ಬರಿಬೇಕು, ತಿಳಿತಾ. ಸೊ mg ಮ್ಯಾಗ್ನೇಸಿಯಮ್ ಇಸ್ ಗೆಟಿಂಗ್ ರಿಯಾಕ್ಟೆಡ್ ವಿತ್ ದ ಆಕ್ಸಿಜನ್. ಮ್ಯಾಗ್ನೇಸಿಯಮ್ ಇಸ್ ಅ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡ್ತಿದೆ, ಏನಪ್ಪ ಫಾರ್ಮ್ ಮಾಡ್ತಿದೆ, ಮ್ಯಾಗ್ನೇಸಿಯಂ ಆಕ್ಸೈಡ್. ವಾಟ್ ಇಟ್ ಇಸ್ ಗೆಟಿಂಗ್ ಫಾರ್ಮ್ಡ್, ಮ್ಯಾಗ್ನೇಸಿಯಂ ಆಕ್ಸೈಡ್. ಮ್ಯಾಗ್ನೇಸಿಯಂ ಆಕ್ಸೈಡ್ ಆಗಿ ಫಾರ್ಮ್ ಮಾಡ್ತಿದೆ, ಕ್ಲಿಯರಾ. ಮ್ಯಾಗ್ನೇಸಿಯಂ ಆಕ್ಸೈಡ್ ಆಗಿ ಫಾರ್ಮ್ ಮಾಡ್ತಿದೆ. ದಿಸ್ ಇಸ್ ಹೌ ದ ರಿಯಾಕ್ಷನ್ ಇಸ್ ಗೋಯಿಂಗ್ ಟು ಬಿ ಫಾರ್ಮಿಂಗ್. ಕ್ಲಿಯರಾ. ದಿಸ್ ಇಸ್ ದ ರಿಯಾಕ್ಷನ್. 2 ಸಲ ರಿಪೀಟ್ ಆಗಿದೆ ಇಲ್ಲಿ. ಓಕೆ, ಇಲ್ಲಿ ಬಾಕ್ಸ್ ಹಾಕಿದ್ದೇನೆ. ನೆಕ್ಸ್ಟ್, ರಿಯಾಕ್ಷನ್ ವಿತ್ ದ ವಾಟರ್. ನಾವೀಗ ಆಕ್ಸಿಜನ್ ಜೊತೆ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿರೋದು, ಯಾವುದು ಮೆಟಲ್ ತಗೊಳ್ಳಿ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ MgO ಇಲ್ಲಾಂದ್ರೆ ಯಾವುದು CuO or else let's take it has SNO, anything you people can take. It's not like I am taking Mg then you should also take a Mg. ಯಾವ ಮೆಟಲ್ಸ್ ಇದೆ ಅಲ್ಲ ಎಲ್ಲ ಮೆಟಲ್ಸ್ ಅನ್ನ ತಗೋಬಹುದು, ಆಯ್ತಾ. ನೆಕ್ಸ್ಟ್, ರಿಯಾಕ್ಷನ್ ವಿತ್ ದ ವಾಟರ್. ಸರ್ಟನ್ ಮೆಟಲ್ಸ್ ರಿಯಾಕ್ಟ್ ವಿತ್ ದ ವಾಟರ್ ಟು ಫಾರ್ಮ್ ದ ಮೆಟಲ್ ಹೈಡ್ರಾಕ್ಸೈಡ್. ಏನಪ್ಪ ಫಾರ್ಮ್ ಆಗಿದೆ, ಮೆಟಲ್ ಹೈಡ್ರಾಕ್ಸೈಡ್. ಬಿಕಾಸ್ ವಾಟರ್ ಫಾರ್ಮುಲಾ ಏನು, H2O. ವಾಟರ್ ಫಾರ್ಮುಲಾ ಏನಪ್ಪ, ವೇಟ್, ವಾಟರ್ ಫಾರ್ಮುಲಾ ಏನು, H2O. Water formula H2O. It will react with what, metal, to form what, metal hydroxides. Here it will form what, metal oxides. ಇಲ್ಲಿ metal hydroxides form ಆಗುತ್ತೆ, ತಿಳಿತಾ. And hydrogen gas, that is going to be what, Na, which will react with H2O to form NaOH. ಈ NaOH ಆಗಿ ಫಾರ್ಮ್ ಆಗುತ್ತೆ. ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಇಲ್ಲಿ ಸೋಡಿಯಂ ಇದೆ ಅಲ್ಲ, ಇದು ರಿಯಾಕ್ಟ್ ಆಗುತ್ತೆ OH ಜೊತೆ, ठीक है. So ಏನ್ ಫಾರ್ಮ್ ಆಗುತ್ತಪ್ಪ, 2NaOH plus H2, 2NaOH plus H2. ಇಲ್ಲೆಲ್ಲ ರಿಪೀಟ್ ಆಗಿದೆ, ಸಾರಿ 2NHA, ಕ್ಲಿಯರಾ. ಸೊ ಇಲ್ಲಿ ನೋಡಿ ಏನಾಗಿತ್ತು, ಸೋಡಿಯಂ ಹೈಡ್ರಾಕ್ಸೈಡ್. ವಾಟ್ ಇಟ್ ಇಸ್, ಸೋಡಿಯಂ ಹೈಡ್ರಾಕ್ಸೈಡ್. ಅಂಡರ್ಸ್ಟುಡ್. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ನಾನು ಆಲ್ರೆಡಿ ಹೇಳಿದ್ದು. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಏನಪ್ಪ ಆಗುತ್ತೆ, ವೆನ್ ದ ಮೆಟಲ್ ವಿಲ್ ರಿಯಾಕ್ಟ್ ವಿತ್ ದ ವಾಟರ್ ವಿ ವಿಲ್ ಗೆಟ್ 2 products. ವಾಟ್ ಆರ್ ದ 2 products? ಫಸ್ಟ್ ಇಸ್ ಮೆಟಲ್ ಹೈಡ್ರಾಕ್ಸೈಡ್ ಅಂಡ್ ದ ಸೆಕೆಂಡ್ ಒನ್ ಇಸ್ ವಾಟ್, ಹೈಡ್ರೋಜನ್ ಗ್ಯಾಸ್. H2 ಗ್ಯಾಸ್ ರಿಲೀಸ್ ಆಗುತ್ತೆ, ನೆಕ್ಸ್ಟ್ ಒನ್, ರಿಯಾಕ್ಷನ್ ವಿತ್ ದ ಆಸಿಡ್ಸ್. ಸೊ ಮೆಟಲ್ಸ್ ಕ್ಯಾನ್ ರಿಯಾಕ್ಟ್ ವಿತ್ ಆಸಿಡ್ಸ್ ಟು ಫಾರ್ಮ್ ವಾಟ್, ಮೆಟಲ್ ಸಾಲ್ಟ್ಸ್ ಅಂಡ್ ರಿಲೀಸ್ ದ H2 ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಇಸ್ ಆಲ್ಸೋ ಕಾಲ್ಡ್ as H2 ಗ್ಯಾಸ್. ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ, Zn, 2Zn is getting reacted, once again Zn is getting reacted with 2HCl to form what, ZnCl2, zinc chloride. What it is forming, zinc chloride plus hydrogen gas. I'll write it down here, zinc chloride. What is this, zinc, Zn andre enappa, zinc chloride plus hydrogen gas.
hydrogen gas is getting formed. So ಈ quick ಆಗಿ ಒಂದು ರಿವಿಷನ್ ಮಾಡ್ತೇನೆ. In case the metals are getting reacted with the oxygen, it will form metal oxide. If in case metal is getting reacted with the water, it will form what? Metal hydroxide plus hydrogen gas. If it is getting reacted with acid, we are going to get metal acid or plus hydrogen gas. Clear everyone? Metal salts or hydrogen gas. Next one, reactivity series. How you need to learn the reactivity series ಈಗ. Reactivity series ಅಂದ್ರೆ ಏನು? If in case we are going down to the group, ಹೇಗಪ್ಪ ರಿಯಾಕ್ಟ್ ಆಗುತ್ತೆ? ಇನ್ ಕೇಸ್ ನಾವು ಕೆಳಗಿಂದ ಮೇಲ್ ಬರ್ತಿದ್ದೇವೆ, ಇಲ್ಲ ಮೇಲಿಂದ ಕೆಳಗೆ ಹೋಗ್ತಿದ್ದೇವೆ. ಪಿರಿಯಾಡಿಕ್ ಟೇಬಲ್ ಇಂದ ಕೆಳಗಿಂದ ಮೇಲ್ ಬರೋದು, ಮೇಲಿಂದ ಕೆಳಗೆ ಹೋಗೋದು, ಹೇಗಪ್ಪ ಎಲಿಮೆಂಟ್ಸ್ ರಿಯಾಕ್ಟ್ ಆಗುತ್ತೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಯ್ತಾ? ಡೆಫಿನೇಷನ್ ಬರುತ್ತೆ, the reactivity series is a list of metals arranged in the decreasing order of their reactivity. So more reactive metals are placed higher in the series. More ಅಂದ್ರೆ ಜಾಸ್ತಿ ಯಾವ್ದು ರಿಯಾಕ್ಟ್ ಆಗುತ್ತಲ್ಲ ಮೇಲಿರುತ್ತೆ. ಸೊ ಅದು ಕಡಿಮೆ ತಗೋಬೇಕು ಅಂತ ಹೋದಾಗ ರಿಯಾಕ್ಟಿವಿಟಿ ಮೆಟಲಿಕ್ ಕ್ಯಾರೆಕ್ಟರ್ ವಿಲ್ ಡಿಕ್ರೀಸ್. ಕ್ಲಿಯರಾ? So applications in Bharatadali, predicting the outcomes of the displacement reaction and understanding the relative reactivity of the metals. Understanding the relative reactivity andre ee metal yav tara react agutte. In case ನಾವು example ತಗೊಳ್ಳೋಣ. ಓಕೆ, ಇಲ್ಲದೆ ಇದರಲ್ಲಿ in case example ತಗೊಳ್ಳೋಣ. ಇಲ್ಲೇಕು ತಗೊಳ್ಳೋಣ. ಯಾವ್ದಪ್ಪ ಎಲ್ಲಿದೆ ನಮ್ಮ ಕಾಪರ್? ಒನ್ ಸೆಕೆಂಡ್. Yes, here is the copper. Okay, ಇಲ್ಲಿ ಕಾಪರ್ ಇದೆ, ಕಾನ್ಸಂಟ್ರೇಟ್ ಮಾಡಿ. ಇದು ಕಾಪರ್. ಇದು ಯಾವ ಎಲಿಮೆಂಟ್ಸ್? ಇವೆಲ್ಲ ಪಿ ಬ್ಲಾಕ್ ಎಲಿಮೆಂಟ್ಸ್. ಓಕೆ, ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಇವೆಲ್ಲ. ಸಿ ಯು ಏನಿದೆ ಅಲ್ಲ, ಈ ಸಿ ಯು ಕಂಪ್ಲೀಟ್ಲಿ ಡೌನ್ ಹೋಗ್ತಿದ್ದೇನೆ ನಾನು. ಓಕೆ, ಐ ಆಮ್ ಗೋಯಿಂಗ್ ಡೌನ್ ಟು ದ ಗ್ರೂಪ್. When I go down to the group, this will be, Cu will be more reactive, and then the Ag will come, and then the Au will come, and then the Rg will come. Clear? Understood? So how I am going down to the period, ಹೇಗೆ ಹೋಗ್ತಿದ್ದೇನಲ್ಲ, first the strongest metal is what? Copper. Second strongest metal is what? Ag. Third strongest element is what? Au. Fourth strongest element is what? Rg. So ಈ ತರ ನೀವು ನೆನಪಿಟ್ಕೋಬಹುದು. That is called as reactivity series. ಅದಕ್ಕೆ ಏನಂತಾರೆ? reactivity series ಅಂತ ಕರೀತಾರೆ. So now next comes the formation of ionic compounds. What is the meaning of an ionic compounds? ಯಾವುದಕ್ಕೆಲ್ಲ ಚಾರ್ಜ್ ಇರುತ್ತಲ್ಲ ಅವೆಲ್ಲ ionic ಅಂತ ತಿಳ್ಕೊಳ್ಳಿ. ಲೈಕ್ ಎಕ್ಸಾಂಪಲ್, ಈಗ ನೀವು ಡೈಲಿ ಉಪ್ಪು ಅಂತೂ ತಿಂತೀರಾ. ಸಾಲ್ಟ್ ಎವ್ರಿ ಒನ್ ವಿಲ್ ಈಟ್ ದ ಸಾಲ್ಟ್, ರೈಟ್? ಸೊ ಆ ಸಾಲ್ಟ್ ತಿನ್ನೋದ್ ಮುಂದು ಏನಪ್ಪಾ ಅದ್ರಲ್ಲಿ ಇರುತ್ತೆ? Na ಮತ್ತೆ Cl. ಯಾವ ಎಲಿಮೆಂಟ್ ಇರುತ್ತೆ ಸಾಲ್ಟ್ ನಲ್ಲಿ? NaCl. ಸೊ ದಿಸ್ NaCl, which is also called as common salt, or it is also called as what? Sodium chloride ಅಂತ ಕರೀತಾರೆ ಅದಕ್ಕೆ. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, this contains positive charge, chloride contains negative charge. So ಯಾಕಪ್ಪ ಇದು ಪಾಸಿಟಿವ್ ಇದೆ, ಯಾಕಪ್ಪ ಇದು ಕ್ಲೋರೈಡ್ ನೆಗೆಟಿವ್ ಇದೆ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಫಸ್ಟ್ ಸೋಡಿಯಂಗೆ 1 electron at its outer most shell. ನೀವು ಆಲ್ರೆಡಿ ಕಲ್ತಿದ್ದೀರಾ 9th ಸ್ಟ್ಯಾಂಡರ್ಡ್ ನಲ್ಲಿ. outer most shell ಅಂದ್ರೆ ಏನು? outer most shell ಅಲ್ಲಿ ಯಾವ ಎಲೆಕ್ಟ್ರಾನ್ಸ್ ಇದೆ ಅಲ್ಲ, 1 ಇದೆ, 2 ಇದೆ, ಡಿಪೆಂಡ್ಸ್ ಆನ್ ದಟ್. ಎಷ್ಟಿದೆ ಅಲ್ಲ outer most shell ಅಲ್ಲಿ, ಅದಕ್ಕೂ ವೇಲೆನ್ಸಿ ಅಂತ ಕರೀತಾರೆ. In case sodium is having, you people think, ಒಂದಿದೆ ಅಪ್ಪ outer most shell ಅಲ್ಲಿ. ಓಕೆ, this is the nucleus. Okay, this is our nucleus where the neutrons and protons are present. These are our electrons. Okay, ಇವೆಲ್ಲ ನಮ್ಮ electrons. So ಈ sodium ನಲ್ಲಿ, in case we are having 1 electron at its outermost shell, it has how much? 1 electron at its outermost shell. And now to complete ಈ compound completely complete octet ಮುಗಿಲಿಕ್ಕೆ 8 electrons ಬೇಕು. ಕ್ಲೋರೈಡ್ ಗೆ 8 electrons ಬೇಕು ಕಂಪ್ಲೀಟ್ ಮಾಡ್ಲಿಕ್ಕೆ. ಸೊ ಏನಂತಂದ್ರೆ ಸೋಡಿಯಂ ನನಗೊಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ, ನನಗ್ ಬೇಡದು, ಸೊ ನೀ ತಗೊಂಡ್ಬಿಡಪ್ಪ. ಓಕೆ, ನನಗೊಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇದೆ, ನೀ ತಗೊಂಡ್ಬಿಡು, ನಾವಿಬ್ರು ಸ್ಟೇಬಲ್ ಆಗಿದ್ಬಿಡೋಣ. ಓಕೆ, ಸೊ ಹೀಗರುತ್ತೆ. ಏನಪ್ಪಾ ಒಂದು ಎಕ್ಸಾಂಪಲ್, ಈ ಎಕ್ಸಾಮ್ ನಲ್ಲಿ ಇರ್ತಾರೆ ನಿಮ್ಮ ಹುಡುಗರು ಫ್ರೆಂಡ್ಸ್ ಇರ್ತಾರೆ, ನಿಮ್ ಫ್ರೆಂಡ್ಸ್ ಮುಂದಿರುತ್ತೆ. ಸೊ ಮುಂದಿರುತ್ತೆ ಅವ್ನು ಏನಂತಾರ ಅಂದ್ರೆ, ನನಗೊಂದು 1 ಮಾರ್ಕ್ಸ್ ಕೊಡಪ್ಪ, 1 ಮಾರ್ಕ್ಸ್ ಕೊಟ್ರೆ ನಾನು ಪಾಸ್ ಆಗ್ತೇನೆ, ನನಗೆ ಕೊಡು. ನಿನ್ ಫ್ರೆಂಡ್ಸ್ ಇದಾರೆ ಮೇಲೆ ನೀವು ಕೊಡ್ತಾರಲ್ಲ,
ಆನ್ಸರ್ ಹೇಳ್ತಾರಲ್ಲ, ರೈಟ್? ಸೊ ಆನ್ಸರ್ ನೀವು ಹೇಳಿದ ತಕ್ಷಣ ಅವ್ನು ಬರೀತಾನಪ್ಪ, ಅವ್ನಿಗೆ 1 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತೆ, ರೈಟ್? ಹಿ ವಿಲ್ ಆಲ್ಸೋ ಬಿ ಹ್ಯಾಪಿ, ಇವನ್ ಯು ವಿಲ್ ಬಿ ಹ್ಯಾಪಿ. ಅವನು ಪಾಸ್ ಆದಪ್ಪ, ನಾ ಪಾಸ್ ಆದೆಪ್ಪ ಅಂತ ಖುಷಿಯಾಗಿ ಬಿಡ್ತಾರೆ, ನೀನು ಖುಷಿಯಾಗಿ ಬಿಡ್ತೀಯ, ನನ್ನ ಫ್ರೆಂಡ್ ಪಾಸ್ ಆದ, ನೆಕ್ಸ್ಟ್ ಇಯರ್ ನಾ ಮತ್ತೆ ಅವ್ನ ಬಾಜುಗೆ ಹೋಗಿ ಕೂತು ಬಿಡ್ತಾರೆ, ರೈಟ್? ಇಟ್ ಇಸ್ ವಾಟ್ ಹ್ಯಾಪಿನೆಸ್ ಇಸ್, ರೈಟ್? ಸೇಮ್ ಅದೇ ಥರ ಸೋಡಿಯಮ್ಮು 1 ಇಲೆಕ್ಟ್ರಾನು ಕ್ಲೋರೈಡಿಗೆ ಕೊಡುತ್ತೆ, ಸೋಡಿಯಮ್ಮು 1 ಇಲೆಕ್ಟ್ರಾನು ಕ್ಲೋರೈಡಿಗೆ ಕೊಡುತ್ತೆ. ಅದು ಕೊಟ್ಟಿದ ತಕ್ಷಣ ಏನು ಮಾಡುತ್ತಪ್ಪ? ದೇ ಬೋತ್ ವಿಲ್ ಹ್ಯಾಪಿಲಿ ಬಿ. ಸೊ ದೇ ಬೋತ್ ವಿಲ್ ಸ್ಟೇ ಹ್ಯಾಪಿಲಿ. ನೆಕ್ಸ್ಟ್ ಇಯರ್ ಕ್ಲಾಸಿಗೆ ಹೋಗುತ್ತೆ, ಆಮೇಲೆ ಖುಷಿ ಖುಷಿಯಾಗಿ ಇರುತ್ತೆ. ದಿಸ್ ಇಸ್ ವಾಟ್ ಯು ಪೀಪಲ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಫಾರ್ಮೇಷನ್ ಆಫ್ ಅನ್ ಅಯೋನಿಕ್ ಕಂಪೌಂಡ್. ಸೊ ಅಯೋನಿಕ್ ಅಂದರೆ ನೆನ್ಪಿಟ್ಕೊಳ್ಳಿ, ಎಲ್ಲದಕ್ಕೂ ಚಾರ್ಜ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಎಲ್ಲದಕ್ಕೂ ಚಾರ್ಜ್ ಇರಲ್ಲ, ಓಕೆ? ಸಮ್ ಕಂಪೌಂಡ್ಸ್ ಆರ್ ಪ್ರೆಸೆಂಟ್, ದೇ ಡೋಂಟ್ ಹ್ಯಾವ್ ಅ ಚಾರ್ಜ್ ಇಟ್ ಸೆಲ್ಫ್. ಲೈಕ್ ಎಕ್ಸಾಂಪಲ್ ಗ್ಲೂಕೋಸ್, ಗ್ಲೂಕೋಸ್ಗೆ ಒಟ್ಟು ಚಾರ್ಜ್ ಇರಲ್ಲ, ಓಕೆ? ಆ ಎಲಿಮೆಂಟ್ಸ್ ಮೇಲೆ ಯಾವಕ್ಕೂ ಚಾರ್ಜ್ ಇರಲ್ಲ. ಸೊ ವಿಚ್ ಹ್ಯಾಸ್ ದ ಚಾರ್ಜ್, ದೇ ಆಲ್ ಆರ್ ಕಾಲ್ಡ್ ಅಸ್ ಅಯೋನಿಕ್ ಕಂಪೌಂಡ್ಸ್. ಕ್ಲಿಯರ್? ಡೆಫಿನೇಷನ್ ಏನ್ ಬರುತ್ತಪ್ಪ ನೋಡ್ಕೊಳ್ಳೋಣ ಈಗ. So ionic compounds are formed by the transfer of the electrons between the metals and the non-metals, resulting in the creation of the positively and negatively charged ions. Positively and negatively charged ions. That is what explanation I have given you. Sodium is a positive, chloride is a negative. So this is the way how you need to remember. Clear? Next comes uses of metals. ಎಲ್ಲಪ್ಪ ನಾವು ಯೂಸಸ್ ಮಾಡ್ತೇವೆ, ಎಲ್ಲಿ ಅಪ್ಲೈ ಮಾಡ್ತೇವೆ ಮೆಟಲ್ಸ್ ಅನ್ನ, ನಿಮಗಂತೂ ಆಲ್ರೆಡಿ ಗೊತ್ತಿದೆ, ಬಟ್ ಲೆಟ್ ಅಸ್ ಲರ್ನ್ ಇಟ್. ಸೊ ಐರನ್ ಅಂಡ್ ಸ್ಟೀಲ್ ಇಸ್ ಕನ್ಸ್ಟ್ರಕ್ಷನ್. ಐರನ್ ಮತ್ತೆ ಸ್ಟೀಲು ಕನ್ಸ್ಟ್ರಕ್ಷನ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಯೂಮಿನಿಯಂ ಇನ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಪ್ಯಾಕೇಜಿಂಗ್. ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಪ್ಯಾಕೇಜಿಂಗ್, ಲೈಕ್ ಎಕ್ಸಾಂಪಲ್ ನಿಮ್ಮ ಮಮ್ಮಿ ಚಪಾತಿ ಮಾಡಲಪ್ಪ ಬಿಸಿ ಬಿಸಿ, ನನ್ನ ಸ್ಕೂಲಿಗೆ ಹೋದ ತಕ್ಷಣ ಮಧ್ಯಾಹ್ನನೂ ಚಪಾತಿ ಬಿಸಿ ಬಿಸಿನೇ ಬೇಕು. ಸೊ ಅದಕ್ಕೆ ಏನು ಮಾಡ್ತಾರೆ, ಅಲ್ಯೂಮಿನಿಯಂ ಫಾಯಿಲ್ ಇರುತ್ತಲ್ಲ, ಫುಲ್ ಥಿನ್ ಶೀಟ್ ಆಫ್ ಮೆಟಲ್ ಇಟ್ ಇಸ್, ಓಕೆ? ಸೊ ಅದರಲ್ಲಿ ಚಪಾತಿ ಹಾಕಿ ರೋಲ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಅದರಿಂದ ಏನಿರುತ್ತೆ, ಚಪಾತಿ ಬಹಳ ದಿವಸ ಉಳಿಯುತ್ತೆ, ಬಹಳ ಹೊತ್ತು ಬಿಸಿ ಇರುತ್ತೆ, ನೀವು ಸ್ಕೂಲಿಗೆ ಹೋದ ತಕ್ಷಣ ನೀವು ಆರಾಮಾಗಿ ತಿನ್ಬೋದು ಅದನ್ನು ಬಿಸಿಯಾಗಿ. So this is what you can use it. Next, third one is what? Copper is an electrical wiring. This at least you know it. I have idananta example ನಿಮಗೆ ಸ್ಟಾರ್ಟ್ ಆಗಿ ಲೆಸನ್ ಸ್ಟಾರ್ಟ್ ಆದಾಗಿಂದ ಹೇಳ್ತಿದ್ದಾನೆ. Next ಏನು ಬರುತ್ತಪ್ಪ, alloys. What is the meaning of alloys? You people need to understand first, okay? So alloys are homologous. Alloys are homogeneous mixture of 2 or more elements with at least one element being a metal. So alloy ಅಂದ್ರೆ ಏನಪ್ಪಾ, alloy ನಲ್ಲಿ at least ಈಗ 2 elements ಕಂಪೈನ್ ಆಗಿರುತ್ತೆ alloy ನಲ್ಲಿ. ಆ 2 ಕಾಂಬಿನೇಷನ್ ನಲ್ಲಿ ಒಂದು ಕಂಪಲ್ಸರಿ ಮೆಟಲ್ ಆಗಿ ಇರಬೇಕು. ಆ ಕೆಮಿಕಲ್ ರಿಯಾಕ್ಷನ್ ನಲ್ಲಿ ಒಂದು at least ಮೆಟಲ್ ಆಗಿ ಇರಬೇಕು. ತಿಳಿತಾ? ಎಕ್ಸಾಂಪಲ್ ತಗೊಳ್ಳೋಣ, ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಎಕ್ಸಾಂಪಲ್, ಓಕೆ? ಬ್ರಾಸ್ ನಲ್ಲಿ ಕಾಪರ್ ಏನಪ್ಪಾ, ಮೆಟಲ್. Copper is a metal. See, homogeneous mixture ಅಂದ್ರೆ ಏನು, 2 or more reactants or elements together to form a one mixture is called as homologous. And 2 or more elements with at least one element being a metal. Copper is a metal. This is what? Non-metal. Understood everyone? ಇದಕ್ಕೇನು ಕರೀತಾರಪ್ಪ, ಮೆಟಲು. ಇದಕ್ಕೇನು ಕರೀತಾರೆ, ನಾನ್ ಮೆಟಲ್. ದಿಸ್ ಇಸ್ ವಾಟ್ ಎಕ್ಸಾಂಪಲ್ ವಿ ಕ್ಯಾನ್ ಗಿವ್ ಇಟ್. ಹಿಯರ್ ಸೇಮ್ ವೇ, ಹಿಯರ್ ಆಲ್ಸೋ ಐರನ್ ಇಸ್ ಕಾಲ್ಡ್ as what? Metal, and our carbon is called as what? Non-metal. Understood everyone? This is the examples which we can give it for the alloy. Next comes the properties. Alloy often possess enhanced properties like increased strength, corrosion, resistance, and improved ductility. Properties ಏನು ಬರುತ್ತಪ್ಪ, often properties like increased strength. ಸೊ ಇದರಿಂದ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ, ಅದರಿಂದ ಏನಾಗುತ್ತಪ್ಪ, ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ. ಈಗ ಬ್ರಾಸ್, ಯಾವುದು ಬ್ರಾಸ್ ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ಐ ಥಿಂಕ್ ಟೆಂಪಲ್ಸ್ ನಲ್ಲಿ ಯೂಸ್ ಮಾಡ್ತಾರೆ ಜಾಸ್ತಿ ಬ್ರಾಸ್ ಅನ್ನ, ರೈಟ್? ಸೊ ಆ ಟೆಂಪಲ್ಸ್ ನಲ್ಲಿ ಯಾವ ಬ್ರಾಸ್ ಯೂಸ್ ಮಾಡ್ತಾರಲ್ಲ, ಬಹಳ ಲಾಂಗ್ ಯೂಸೇಜ್ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಐ ವಿಲ್ ಯೂಸ್ ಇಟ್ ಓನ್ಲಿ ಫಾರ್ 1 year. ಅದನ್ನು ಆಲ್ಮೋಸ್ಟ್ 15-20 ಎಷ್ಟೋ ವರ್ಷ ಯೂಸ್ ಮಾಡ್ತಾರೆ. ಈಗಂತೂ ಬ್ರಾಸ್ ಕಾಸ್ಟ್ಲಿ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಮತ್ತು ಮೇನ್ ಥಿಂಗ್ ಅಂದರೆ ಹೆವಿ ಇರುತ್ತೆ, ಬ್ರಾಸ್ ಭಾಳ ಹೆವಿ ಇರುತ್ತೆ. ಮೊದಲು ನಿಮ್ಮ ಅಜ್ಜಿ, ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್ ಟೈಮ್ದಲ್ಲಿ ಅವಾಗೆಲ್ಲ ಅಜ್ಜಿ ಎಲ್ಲ ಇದನ್ನೇ ಬ್ರಾಸೇ ಜಾಸ್ತಿ ಯೂಸ್ ಮಾಡೋದು. ಈಗ ಸ್ವಲ್ಪ ಬ್ರಾಸ್ ಯೂಸ್ ಮಾಡೋದು ಕಡಿಮೆ ಬಂದಿದೆ, ಬಿಕಾಸ್ ಎಲ್ಲ ನಾನ್ ಸ್ಟಿಕ್ ವೆಸಲ್ಸ್ ಎಲ್ಲ ಬಂದಿದೆ ಅಲ್ಲ, ಅದ್ರ ಸಲುವಾಗಿ ಸ್ವಲ್ಪ ಬ್ರಾಸ್ ಯೂಸ್ ಮಾಡೋದು ಕಡಿಮೆ ಆಗಿದೆ. ಬಟ್ ಬ್ರಾಸ್ ಇಸ್ ವೆರಿ 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 ಸ್ಟ್ರಾಂಗೆಸ್ಟ್ container which will be used actually, okay?
ಸ್ಟೀಲು ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ದಟ್ಸ್ ವಾಟ್ ಐ ಟೋಲ್ಡ್, ಇನ್ಕ್ರೀಸ್ ದ ಸ್ಟ್ರೆಂತ್, ಇಟ್ ವಿಲ್ ಇನ್ಕ್ರೀಸ್ ದ ಸ್ಟ್ರೆಂತ್. ಆ್ಯಂಡ್ ಸೆಕೆಂಡ್ ಒನ್ ಇಸ್ ಕರೋಜನ್ ರೆಸಿಸ್ಟೆನ್ಸ್, ಅಂದರೆ ಜಾಸ್ತಿ ಜಲ್ದಿ ಕರ್ಗಾಗಲ್ಲ, ಕರಿ ಆಗಲ್ಲ, ಆಗುತ್ತೆ ಆಕ್ಚುಲಿ ಯೂಶ್ವಲಿ, ಬಟ್ ಭಾಳ ಅಕಸ್ಮಾತ್ ಪ್ಯೂರ್ ಬ್ರಾಸ್ ಇದ್ರೆ ಆಗುತ್ತೆ, ಸೊ ಆಗಲ್ಲ. ಸೊ ಇನ್ ಕೇಸ್ ಪ್ಯೂರ್ ಬ್ರಾಸ್ ಇದ್ರಿಲ್ಲ ಅಂದ್ರೆ ಆಗಲ್ಲ, ಒಂದ್ಸಲ ಆಗುತ್ತೆ. ಸೊ ಇಂಪ್ರೂವ್ಡ್ ಡಕ್ಟಿಲಿಟಿ ಅಂದ್ರೆ ಫುಲ್ ಸ್ಟ್ರಾಂಗ್, ಹೋಗಿ ಕಿಕ್ ಮಾಡಿ ಏನ್ ಬೇಕಾದ್ ಮಾಡಿ ಚೆನ್ನಾಗಿರುತ್ತೆ. ಓಕೆ, next, corrosion and its prevention. Corrosion is a gradual deterioration of a metals due to the chemical reactions. That's what I told you, chemical reactions with the environmental factors such as moisture and the oxygen. How to prevent it, that is also I have given. ಹೇಗಪ್ಪ ಮಾಡ್ಬೋದು ಈಗ ನೋಡಿ, ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಮನೆಯಲ್ಲಿ ಯಾವ್ದಾದ್ರು ಒಂದು ಗುಂಡೆ ಇದೆ, ಗುಂಡೆ ಕಾಪರ್ ಬ್ರಾಸ್ ಯಾವ್ದೊಂದು ಇದೆ. ಸೊ ಅದರದಿರೋದು ಅದಕ್ಕೆ ಯೂಸ್ ಮಾಡ್ಲಿಲ್ಲಪ್ಪ, ಚೆನ್ನಾಗಿ ಕುಂಕುಮ ಹಚ್ತಾರೆ, ಅರ್ಶಿನ ಹಚ್ತಾರೆ, ಎಲ್ಲ ಹಚ್ತಾರೆ. ಅದಕ್ಕೆ ಹಚ್ಚಿದ ತಕ್ಷಣ ಏನಾಗುತ್ತೆ, ಅದು ಕರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ಲ್ಯಾಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬ್ಲ್ಯಾಕ್ ಹಾಕಿದ ತಕ್ಷಣ ನೀವು ಆಮೇಲೆ ಪಿತಾಂಬರ್ ತಗೋತಾರಲ್ಲ, ಆ ಪಿತಾಂಬರ್ ತಗೊಂಡು ಚೆನ್ನಾಗಿ ತಿಕ್ತೀರ, ರೈಟ್? ಸೊ ನಿಮ್ಮ ಮನೆಯಲ್ಲಿ ಮಮ್ಮಿಗೆ ಗೊತ್ತಿರಬೇಕು, ಪಿತಾಂಬರ್ ಯೂಸ್ ಮಾಡಿ ನೀವು ಚೆನ್ನಾಗಿ ತಿಕ್ಕಿ ಅದನ್ನ ಬ್ಲ್ಯಾಕ್ ಕಲರ್ನ ತೆಗಿತೀರ, ರೈಟ್? ಸೊ ಸೇಮ್ ಅದೇ ತರ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ಬೇಕಂದ್ರೆ ಅದು ಎದಕ್ಕಾಗುತ್ತೆ? ಬಿಕಾಸ್ ಆಫ್ ದ ವಾಟರ್. Moisture means what? Water. Moisture means what? Water. Moisture means water. ಆಕ್ಸಿಜನ್. ಸೊ ಇವೆರಡು ಏನಿದೆ ಅಲ್ಲ, ಇವೆರಡು ಅನ್ನ ಯೂಸ್ ಮಾಡಿ ಆಕ್ಚುಲಿ ಏನು ಯಾವ್ದಾದ್ರು ಬ್ರಾಸು ಕಾಪರ್ ಏನು ಇರುತ್ತಲ್ಲ ಅದು ಆಕ್ಚುಲಿ ಬ್ಲ್ಯಾಕ್ ಹಾಕೊಂಡು ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ ಪ್ರಾಬ್ಲಮ್ನೇ ನಮ್ಮದದು. ಸೊ ಅದ್ರ ಸಲುವಾಗಿನೇ ಅದನ್ನ ಚೆನ್ನಾಗಿ ಇಟ್ಕೋಬೇಕಂದ್ರೆ ಏನಪ್ಪ ಪ್ರಿವೆಂಟ್ ಮಾಡ್ಕೋಬಹುದು ಅನ್ನೋದು ಕೊಟ್ಟಿದ್ದಾರೆ. ಕೋಟಿಂಗ್ ವಿತ್ ದ ಪ್ರೊಟೆಕ್ಟಿವ್ ಲೇಯರ್ಸ್ ಕಾಲ್ಡ್ ಅಸ್ ಪೇಂಟಿಂಗ್. ಲೈಕ್ ಎಕ್ಸಾಂಪಲ್, ಇಫ್ ಪೀಪಲ್ ವಾಂಟ್ ಇಟ್ ದೆನ್ ಯು ಕ್ಯಾನ್ ಪೇಂಟ್ ಇಟ್. ಲೈಕ್ ಎಕ್ಸಾಂಪಲ್, ಸ್ವಲ್ಪ ದಿನ ಐರನ್ ರಾಡ್ ಯೂಸ್ ಮಾಡಿ ಮಾಯ್ಶ್ಚರ್ ಜೊತೆ ರಿಯಾಕ್ಟ್ ಆಗಿ 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 ಲೈಕ್ ಎಕ್ಸಾಂಪಲ್ ಫೇಮಸ್ ರಿಯಾಕ್ಷನ್ ಅನ್ನ ನೋಡಿರ್ಬೋದು ನೀವು. ಯಾವ್ದಪ್ಪ ಅದು? ಐರನ್ ಪ್ಲಸ್ O2 ವಿಲ್ ಫಾರ್ಮ್ ವಾಟ್? ಐರನ್ ಆಕ್ಸೈಡ್. ಈ ರಿಯಾಕ್ಷನ್ ಅನ್ನ ನೀವು ನೋಡಿರ್ಬೋದು ಆಲ್ರೆಡಿ, ರೈಟ್? ಸೊ ಈ ಏನ್ ಫಾರ್ಮ್ ಆಗುತ್ತಲ್ಲ ಅವಾಗ ನಾವು ಪೇಂಟ್ ಮಾಡ್ಬೋದು. ಅದನ್ನ ಪೇಂಟ್ ಮಾಡಿ ರಸ್ಟಿಂಗ್ ಅನ್ನ ಕಡಿಮೆ ಮಾಡ್ಕೊಂತ ಹೋಗ್ಬೋದು. Galvanization means coating with the layer of the zinc, that is non-metal, using corrosion resistant alloys. Means corrosion resistant alloys ಅನ್ನನ್ನು ಯೂಸ್ ಮಾಡ್ಕೋಬಹುದು. corrosion alloys ಅಂದ್ರೆ ಸ್ವಲ್ಪ ಕಡಿಮೆ ಇದನ್ನ ಆಗೋದು. ಬಿಕಾಸ್ ಲೈಕ್ ಎಕ್ಸಾಂಪಲ್, ಇಫ್ ಯು ಯೂಸ್ ಅ ಮೋರ್ zinc, it is a non-metal, so it will might resist. means ಅಂದ್ರೆ ಕರಿ ಆಗೋದು ಸ್ವಲ್ಪ ಕಡಿಮೆ ಹಾಕೊಂತ ಹೋಗುತ್ತೆ. that's what they will tell. ಎಲ್ಲ ಯಾವ್ಯಾವ ಚಲೋ ಇರುತ್ತಲ್ಲ ಅದನ್ನು ಸ್ವಲ್ಪ ಕಾಸ್ಟ್ಲಿ ಇದ್ರೆ ನಡೆಯುತ್ತೆ, ಬಟ್ ವಿ ವಿಲ್ ಟೇಕ್ ಇಟ್ ವೆರಿ ಗುಡ್ ಕ್ವಾಲಿಟಿ. ಅಡುಗೆ ಮಾಡೋದು ವೆಸಲ್ಸ್ ಅವೆಲ್ಲ ಗುಡ್ ಕ್ವಾಲಿಟಿ ತಗೊಳ್ಳೋಣ. ಹಿಂಗೆ ರೋಡ್ ಸೈಡ್ ಬರೋ ವೆಸಲ್ಸ್ ಅನ್ನ ತಗೋಬಾರ್ದು. ಎದಕ್ಕಪ್ಪ? ಅವೆಲ್ಲ ಬೇರೆ ಕೆಮಿಕಲ್ಸ್ ರಿಲೀಸ್ ಮಾಡ್ಬೋದು ಫಸ್ಟ್ ಥಿಂಗು. ಸೆಕೆಂಡ್ಲಿ ಏನು, ಅವೆಲ್ಲ ಸರಿ ಇರಲ್ಲ. ಓಕೆ, ಸಮ್ಟೈಮ್ಸ್ ಮೆಟಲ್ಸ್ ಜಾಸ್ತಿ ಇರುತ್ತೆ, ಸಮ್ಟೈಮ್ಸ್ ಅನ್ನೆಸೆಸರಿ ಮೆಟಲ್ಸ್ ದೇ ವಿಲ್ ಬಿ ಆಡಿಂಗ್ ಇಟ್ ಜಸ್ಟ್ ಟು ಇನ್ಕ್ರೀಸ್ ದ ವೇಟ್ ಆಫ್ ಇಟ್. ಸೊ ಅದ್ರ ಸಲುವಾಗಿ ಚೆನ್ನಾಗಿರೋದು, ಅಡುಗೆ ಮಾಡ್ಲಿಕ್ಕಂತೂ ಚೆನ್ನಾಗಿರೋದು ಯೂಸ್ ಮಾಡಬೇಕು, ಆಯ್ತಾ? ದಿಸ್ ಇಸ್ ವಾಟ್ ದ ಮೀನಿಂಗ್ ಆಫ್ ಕರೋಷನ್ ಅಂಡ್ ಇಟ್ಸ್ ಪ್ರಿವೆನ್ಷನ್. ನೆಕ್ಸ್ಟ್ ಕಮ್ಸ್ ದ ಇಂಟ್ರೊಡಕ್ಷನ್ ಟು ದ ನಾನ್ ಮೆಟಲ್ಸ್. ಎವ್ರಿವನ್ ಆರ್ ಕ್ಲಿಯರ್ ವಿತ್ ದ ಮೆಟಲ್ಸ್? Yes, hope so. If you are listening to the class till now, then make sure to give your attendance, whoever has not given the attendance. And if in case, if people are new to the channel, go and subscribe to the channel and hit the bell button, so only you are going to get it that Ritika ma'am has uploaded the notes. Okay, so make sure to that. You will even get the notes also of this. We will provide you the notes also of this. So idnu provide ಮಾಡ್ತೇವೆ, but ನೀವು ಕ್ಲಾಸ್ ಚೆನ್ನಾಗಿ ಕೇಳಿದ್ರೆ ಅಷ್ಟೇ ನಿಮಗೆ ಚೆನ್ನಾಗಾಗೋದು, ಆಯ್ತಾ? ಸೊ ಇಂಟ್ರೊಡಕ್ಷನ್ ಟು ದ ನಾನ್ ಮೆಟಲ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಅ ನಾನ್ ಮೆಟಲ್ಸ್? ಸೊ ನಾನ್ ಮೆಟಲ್ಸ್ ಆರ್ ಎಲಿಮೆಂಟ್ಸ್ ದಟ್ ಲ್ಯಾಕ್ typical properties of a metals. They are generally poor conductors of heat and electricity. They are what? They are very poor conductors of heat and electricity. So electricity ಮತ್ತೆ heat ಪ್ರೊಡ್ಯೂಸ್ ಮಾಡಲ್ಲ ಅನ್ಬೋದು. ಓಕೆ, ಸ್ವಲ್ಪ ಪ್ರೊಡ್ಯೂಸ್ ಮಾಡುತ್ತೆ ಸ್ವಲ್ಪ, ಬಟ್ ಸ್ವಲ್ಪ ಪ್ರೊಡ್ಯೂಸ್ ಮಾಡಲ್ಲ ಮೋಸ್ಟ್ ಆಫ್ ದ ಕೇಸಸ್. ಓಕೆ, ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್, ದಿಸ್ ಆಲ್ ಆರ್ ಕಾಲ್ಡ್ ಆಸ್ ನಾನ್ ಮೆಟಲ್ಸ್. ಇವೆಲ್ಲ ನಾನ್ ಮೆಟಲ್ಸ್. ಕ್ಲಿಯರಾ? ನೆಕ್ಸ್ಟ್, physical and chemical properties of non-metals, which is very important. ಇದರ ಮೇಲೇನು ಬಹಳ ತರ ಕ್ವಶನ್ಸ್ ಕೇಳ್ತಾರೆ. ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ದು ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸು ಕೇಳ್ತಾರೆ, ಆಯ್ತಾ? ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ನಾ ಬೇರೆ ವಿಡಿಯೋನಲ್ಲಿ ಮಾಡ್ತೇನೆ. ಇವತ್ತು ಬರೀ ನಾವು ಚಾಪ್ಟರ್ಸ್ ಕಲಿತೇವೆ, ಮತ್ತೆ ಯಾವ ತರ ಕ್ವಶನ್ಸ್ ನಿಮ್ಮ ಎಕ್ಸರ್ಸೈಸ್ ಕ್ವಶನ್ಸ್ ನಲ್ಲಿ ಯಾವ್ಯಾವ ಇದ್ದಾವಲ್ಲ ಅವ್ನು ನೋಡ್ಬೋದು, ಇವತ್ತು ನೋಡ್ಕೋಬಹುದು. ಬಟ್
ಯಾವ್ಯಾವ separate questions, like most important questions which are there in this chapter, that we will do the separate video. Okay, physical and chemical properties of a non-metals. Physical properties ನಲ್ಲಿ ಏನ್ ಬರುತ್ತಪ್ಪ? Dull appearance. I have told it already. It is having what? Dull appearance. ಏನು shiny ಇರಲ್ಲ. Not shiny. Not shiny. I know this is not a English, but also understand ಮಾಡ್ಕೊಳ್ಳಿ, not shiny ಅಂತ ನೆನಪಿಟ್ಕೋಬಹುದು. Okay, poor conductors of heat and electricity. That's what I told you. Poor conductors of heat and electricity. Non-metals are what? Poor conductors of heat and electricity. Clear? Okay. Can exist the different states like solids, liquids and gases. They can even exist in the form of a solid ನಲ್ಲಿನೂ ಇರಬಹುದು, ಲಿಕ್ವಿಡ್ ನಲ್ಲಿನೂ ಇರಬಹುದು, ಮತ್ತೆ ಗ್ಯಾಸ್ ನಲ್ಲಿನೂ ನಾನ್ ಮೆಟಲ್ಸ್ ಇರಬಹುದು. ತಿಳಿತಾ? ನೆಕ್ಸ್ಟ್ ಕಮ್ಸ್ ದ ಕೆಮಿಕಲ್ ಪ್ರಾಪರ್ಟೀಸ್. ಇಟ್ ರಿಯಾಕ್ಟ್ಸ್ ವಿತ್ ದ ಆಕ್ಸಿಜನ್ ಟು ಫಾರ್ಮ್ ಅ ನಾನ್ ಮೆಟಲ್ ಆಕ್ಸೈಡ್ಸ್. ಎಲ್ಲ ನಾನ್ ಮೆಟಲ್ ಆಕ್ಸೈಡ್ಸ್ ಅನ್ನ ಫಾರ್ಮ್ ಆಗುತ್ತೆ. ಲೈಕ್ ಎಕ್ಸಾಂಪಲ್ ಇಲ್ಲಿ ತಗೊಳ್ಳಿ, ಇಲ್ಲೆಲ್ಲ ಏನೋ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರಪ್ಪ. ಲೈಕ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ಕಾರ್ಬನ್. ಕಾರ್ಬನ್ ರಿಯಾಕ್ಟ್ ವಿತ್ O2 to form what? CO2. This is what? Carbon oxide. Carbon dioxide. Okay, carbon dioxide. The carbon dioxide is what? A non-metal, right? It's a non-metal. Clear everyone how you need to understand this thing. Okay, react with acids to produce the gases. It will produce what? It will produce the gases. Like example, any of the gases you can take it. Like if you are taking the hydrogen ಮತ್ತೆ ಆಕ್ಸಿಜನ್ ಎರಡು ರಿಯಾಕ್ಟ್ ಆಗ್ತಿದೆ ಅಂದ್ರೆ H2 ಗ್ಯಾಸ್ ಅನ್ನ ರಿಲೀಸ್ ಮಾಡುತ್ತೆ. H2 ಗ್ಯಾಸ್ ಅನ್ನ ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಕಮ್ಸ್ ದ ಯೂಸಸ್ ಆಫ್ ದ ನಾನ್ ಮೆಟಲ್ಸ್. ಎಲ್ಲಪ್ಪ ಯೂಸಸ್ ನಾನ್ ಮೆಟಲ್ಸ್ ಅನ್ನ ಯೂಸ್ ಮಾಡ್ತೀರಾ? ಸೊ ಆಕ್ಸಿಜನ್ಸ್ ಫಾರ್ ರೆಸ್ಪಿರೇಷನ್. ಯು ಆಲ್ ನೋ ದಟ್ ವಿ ಬ್ರೀತ್ ಮಾಡೋದ್ರಿಂದಪ್ಪ ಆಕ್ಸಿಜನ್ ಇಂದ. Nitrogen is a fertilizer. Yes, we use the nitrogen in the form of a fertilizer, and in the fertilizer if nitrogen is not present, then soil can't be strong and they can't produce the fruit. They can't produce the fruit. Next, carbon and its basic organic compounds and the fuels. This also we will use it. Like carbon is used in lots of things. If the carbon, oxygen, nitrogen, hydrogen, if non-metals would not be there, we would not survive. If metals also would not be there, then we would not survive. So that is what the problem is. This is the basic nature it has become now for us. Okay. Next comes the metalloids. Very important guys. ಈಗ ನಿಮಗೆ ಮೆಟಲ್ಸ್ ಅಂತ ಗೊತ್ತಾಯ್ತು, ನಾನ್ ಮೆಟಲ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ಈಗ ನೀವು ಕಲಿಯೋದಂದ್ರೆ ಮೇನ್ ಥಿಂಗ್ ಅಂದ್ರೆ ಮೆಟಲಾಯ್ಡ್ಸ್. ಮೆಟಲಾಯ್ಡ್ಸ್ ಅಂದ್ರೆ ಏನು? ಇದು ಒಂಥರ ಅಪರಿಚಿತ. ಓಕೆ, ಅಪರಿಚಿತ ಅಂದ್ರೆ ನಿಮಗೆ ನಂಗೆ ಗೊತ್ತು ಏನಂತ ಕ್ವಶನ್ ಮಾರ್ಕ್ ಇದೆ ಇರುತ್ತೆ. ಸೊ ಕ್ವಶನ್ ಮಾರ್ಕ್ ಇದಕ್ಕಂದ್ರೆ ಸ್ವಲ್ಪ ಮಂದಿಗೆ ಗೊತ್ತಿಲ್ಲ ಅಪರಿಚಿತ ಅಂದ್ರೆ ಏನು. ಬಟ್ ನಾ ಅದಕ್ಕಂಪ ಅಪರಿಚಿತ ಅಂತ ಹೇಳ್ತೇನೆ ಕೇಳಿ. ಸೊ ನಾನು ಚಿಕ್ಕವಳಿದ್ದಾಗ ಮೂವಿ ನೋಡಿದೆ. ಓಕೆ, ಒಂದು ಮೂವಿ ನೋಡಿದ್ದೆ. ನೀವು ಅಪರಿಚಿತ ಅಂತ ಸರ್ಚ್ ಮಾಡಿ ಗೂಗಲ್ನಲ್ಲಿ ನಿಮಗೆ ಸಿಗ್ಬೋದು. ಬಟ್ ನೀವು ಅಪರಿಚಿತ ಅಂತ ಮೂವಿ ನೋಡಿದೆ ನಾನು. ಅಲ್ಲಿ ಆ ಒಂದೇ ಹೀರೋ ಆ ಹೀರೋ 3 ಥರ ಕ್ಯಾರೆಕ್ಟರ್ ಅಪ್ಲೈ ಮಾಡ್ತಿದ್ದಾನೆ. 3 ಥರ ಕ್ಯಾರೆಕ್ಟರ್ ಅಂದರೆ ಒಂದೇ ರೊಮ್ಯಾಂಟಿಕ್ ವಲ್ಲ ಲವರ್ ಬಾಯ್ ವಲ್ಲ ಕ್ಯಾರೆಕ್ಟರ್ ಇರುತ್ತೆ. ಇನ್ನೂ ಒಂದು ಫುಲ್ ಸ್ವಾಮೀಜಿ ಥರ. ಫುಲ್ ಸ್ವಾಮೀಜಿ ಅಂದರೆ ಫುಲ್ ದೇವ್ರನ್ನ ನಂಬೋದು ಅದು ಇದು ಅಂತ ಆ ಕ್ಯಾರೆಕ್ಟ್ರನ್ನು. ಇನ್ನೊಬ್ಬನಂದರೆ ಫುಲ್ ನೀವು ಜನ್ಸೆಟ್ ಇದಾರಲ್ಲ, ಹೀಗೆ ನಾನು ಇದನ್ನ ನಾನು ಅಂತ ಆ ಥರ ಒಬ್ನು. ಓಕೆ, ಸೊ 3 ಕ್ಯಾರೆಕ್ಟರ್ನು ಒಂದೇ ಮನುಷ್ಯ 3 ಕ್ಯಾರೆಕ್ಟರನ್ನ ಮಾಡ್ತಿದ್ದಾನೆ. ಆಯ್ತಾ? ಸೊ ಆ ಕ್ಯಾರೆಕ್ಟರ್ ನನಗೆ ಅಪರಿಚಿತ ಅಂತ ನಾನು ಹೆಸರಿಟ್ಟಿದ್ದೇನೆ. ಸೊ ಆ್ಯಕ್ಚುಲಿ ಮೂವಿ ಹೆಸರು ಅಪರಿಚಿತನೇ. ಸೊ ಅದೇ ಥರ ಮೆಟಲಾಯ್ಡ್ಸ್ ಅಂದರೆ ಅಪರಿಚಿತ ಅಂತ ನೆನಪಿಟ್ಕೊಳ್ಳಿ. ಅಂದರೆ ಏನಪ್ಪ, ಮೆಟಲ್ಸ್ ಆಗಿನೂ ಆಟ ಮಾಡುತ್ತೆ, ನಾನ್ ಮೆಟಲ್ ಆಗಿನೂ ಆಕ್ಟ್ ಮಾಡುತ್ತೆ. ಸೊ ದ್ಯಾಟ್ ಇಸ್ ವಾಟ್ ಮೆಟಲ್ಸ್ ಆರ್ ದ ಎಲಿಮೆಂಟ್ಸ್ ಎಕ್ಸಿಬಿಟ್ ಪ್ರಾಪರ್ಟೀಸ್ ಆಫ್ ಬೋತ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇಟ್ ವಿಲ್ ಎಕ್ಸಿಬಿಟ್ ದ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಕ್ಲಿಯರಾ? Examples in ತಗೋಬಹುದು silicon and germanium. We can take the examples as what? Silicon and germanium. So ಎಲ್ಲ ಎಕ್ಸಾಂಪಲ್ಸ್ ಅನ್ನ ನಾವು ತಗೋಬಹುದು. ಜರ್ಮೇನಿಯಂ ಅಂಡ್ ಸಿಲ್ವರ್ ನೀವು ನೋಡ್ಬೋದು. ಸಿಲ್ವರ್ನು ನಾವು ಭಾಳ ಯೂಸ್ ಮಾಡ್ತೇವೆ. ಓಕೆ, ಡೈಲಿ ಲೈಫ್ನಲ್ಲಿ ಭಾಳ ಯೂಸ್ ಮಾಡ್ತೇವೆ. ಲೈಕ್ ಎಕ್ಸಾಂಪಲ್, ಸಮ್ ಪೀಪಲ್ ವಿಲ್ ಬಿ ಯೂಸಿಂಗ್ ಅ ಸಿಲ್ವರ್ ರಿಂಗ್, ಸಿಲ್ವರ್ ಚೈನ್, ಸಿಲ್ವರ್ ಗಾಡ್, ಎನಿಥಿಂಗ್. ಓಕೆ, ಜರ್ಮೇನಿಯಮ್ ಯೂಸ್ ಮಾಡ್ತೇವೆ. ಜರ್ಮನ್ ಸ್ಟೀಲ್ ಅಂತ ಬರುತ್ತೆ ಈಗಂತೂ ಫುಲ್ ಫೇಮಸ್ ಜರ್ಮನ್ ಸ್ಟೀಲು. ನಿಮ್ಮ ಪೇರೆಂಟ್ಸ್, ನಿಮ್ಮ ಅಮ್ಮನಿಗೆ ಗೊತ್ತಿರಬೇಕು, ಅಮ್ಮನಿಗೆ ಗೊತ್ತಿರಬೇಕು, ಕೇಳ್ಬೋದು ನೀವು. ಆಯ್ತಾ? ಸೊ ಪ್ರಾಪರ್ಟೀಸ್ ಏನ್ ಬರುತ್ತಪ್ಪ ಮೆಟಲಾಯ್ಡ್ಸ್ದು? ಇಟ್ ಮೇ ಬಿ ಇಂಟರ್ಮೀಡಿಯೇಟ್ ಕಂಡಕ್ಟಿವಿಟಿ. ಇಂಟರ್ಮೀಡಿಯೇಟ್ ಕಂಡಕ್ಟಿವಿಟಿ ಅಂದ್ರೆ ಏನು? ಸ್ವಲ್ಪ ಪ್ರೊಡ್ಯೂಸ್ ಮಾಡಿದ ಕಂಡಕ್ಟಿವಿಟಿ, ಸ್ವಲ್ಪ ಪ್ರೊಡ್ಯೂಸ್ ಮಾಡಲ್ಲ. ಡಿಪೆಂಡ್ಸ್.
Depends, guys. Okay. And other characteristics between the metals and the non-metals. Some will act like a metal, some will act like a non-metals, some will act like both. Sometimes it will produce the electricity if you give the things, means an act ಮಾಡ್ಲಿಕ್ಕೆ ಮಾಡಬಹುದು. Okay. ಈಗ ನಾನು ಹುಡುಗನಂಗೂ ಆಕ್ಟ್ ಮಾಡಬಹುದು. It's not like no, I can't do. Even the different person is that they can also do. ನೀವು ನೋಡಿರ್ಬೇಕು ಈಗ ಉಪೇಂದ್ರ, ನಮ್ಮ ಫೇಮಸ್ ಉಪೇಂದ್ರ. ಸೊ ಉಪೇಂದ್ರ ನೋಡ್ಬೇಕು ನೀವು, ಒಂದೊಂದ್ಸಲ ಅವ್ನು ಹುಡುಗಿನಾಗೂ ಆಕ್ಟ್ ಮಾಡ್ತಾನೆ, ಒಂದ್ಸಲ ಹುಡುಗನಾಗ್ನೇ ಆಕ್ಟ್ ಮಾಡ್ತಾನಲ್ಲ, ಸೇಮ್ ಅದೇ ತರ. ಓಕೆ. ನೆಕ್ಸ್ಟ್ ಕಮ್ಸ್ ದ ಕಂಪ್ಯಾರಿಸನ್ ಬಿಟ್ವೀನ್ ದ ಮೆಟಲ್ಸ್ ಅಂಡ್ ದ ನಾನ್ ಮೆಟಲ್ಸ್. ಹೇಗಪ್ಪ ಕಂಪೇರ್ ಮಾಡ್ಬೋದು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಅನ್ನ? ಡಿಫ್ರೆನ್ಶಿಯೇಟಿಂಗ್ ದ ಫ್ಯಾಕ್ಟರ್ಸ್ ಲೈಕ್ ಫಿಸಿಕಲ್ ಅಪಿಯರೆನ್ಸ್, ಶೈನಿ ವರ್ಸಸ್ ಡಲ್. ಶೈನಿ ವರ್ಸಸ್ ಡಲ್. ಸೊ ಫಿಸಿಕಲ್ ಅಪಿಯರೆನ್ಸ್ ಅಂದ್ರೆ ಶೈನಿ ವರ್ಸಸ್ ಡಲ್ ಅಂದ್ರೆ ಏನಪ್ಪ, ಶೈನಿನೂ ಇರುತ್ತೆ ಸ್ವಲ್ಪ ಮೆಟಲ್ಸು, ಡಲ್ಲು ಇರುತ್ತೆ. ಅದಕ್ಕೂ conductivity and good versus poor, and malleability and the ductility, that is present versus absent. So this is what we are going to learn. Clear everyone? This is all about the difference between the metals and the non-metals. Clear? ಸೊ ಇವೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದ ತಕ್ಷಣ ಈಗ ನಮಗೂ ಫುಲ್ ಕ್ವಶನ್ಸ್ ಇದೆ, ಸ್ವಲ್ಪ ಕ್ವಶನ್ಸ್ ತೊಗೊಂಡಿದ್ದೇನೆ ನಾನು. ಸೊ ಇವ್ನ ಕ್ವಶನ್ಸ್ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಈಗ, ಆಯ್ತಾ? ಸೊ ಈಗ ನೀವು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್, ಸಮ್ ಆಫ್ ದ ಪ್ರಾಪರ್ಟೀಸ್ ವಿ ಹ್ಯಾವ್ ಟೇಕನ್ ಇಟ್, ಅಂಡ್ ಸಮ್ ಆಫ್ ದ ರಿಯಾಕ್ಷನ್ಸ್ ಅನ್ನ ತಗೊಂಡಿದ್ದೇವೆ ಎಕ್ಸಾಂಪಲ್ ಆಗಿ. ಸೊ ರಿಯಾಕ್ಷನ್ ಯಾವ ತರ ಮತ್ತೆ ಪ್ರಾಪರ್ಟೀಸ್ ಯಾವ ತರ ಅನ್ನೋದು ಆಲ್ರೆಡಿ ನಿಮಗೆ ಸಪ್ರೇಟ್ ಆಗಿ ಬರ್ದಿದ್ದೇನೆ. ಇನ್ ಕೇಸ್ ನಿಮಗೆ ಅನಿಸ್ತಿದೆಯಪ್ಪ, ಓಕೆ ಮ್ಯಾಮ್ ಯು ಹ್ಯಾವ್ ಗಿವನ್ ದ ಗುಡ್ ಎಕ್ಸ್ಪ್ಲನೇಷನ್, ಬಟ್ ವಿ ವಾಂಟ್ ವಾಟ್ ಎವರ್ ಇಸ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್, ದ್ಯಾಟ್ ಓನ್ಲಿ ಐ ವಾಂಟೆಡ್ ಮ್ಯಾಮ್ ಲೈನ್ ಟು ಲೈನ್ ಅಂದ್ರೆ ಆ ಲೈನ್ ಟು ಲೈನ್ ಮಾಡ್ತೇನೆ, ಏನು ಪ್ರಾಬ್ಲಮ್ ಇಲ್ಲ. ವಿ ವಿಲ್ ಡೂ ದಾಟ್ ಆಲ್ಸೋ. ಲೈನ್ ಟು ಲೈನ್ ಮಾಡ್ಲಿಕ್ಕೆ ಚಾಪ್ಟರ್ ಬಹಳ ಲೆಂದಿ ಇರುತ್ತೆ, ಎಲ್ಲ ಆಕ್ಟಿವಿಟಿ ಇನ್ಕ್ಲೂಡ್ ಮಾಡ್ಕೊಂತ ಹೋದ್ರೆ ಆಲ್ಮೋಸ್ಟ್ 2 to 3 hours ಆಫ್ ಕ್ಲಾಸ್ ಆಗುತ್ತೆ. ಸೊ ಈಗ ನಾನು ಬರೀ 1 hour ನಲ್ಲಿ ನಿಮಗೆ ಕಂಪ್ಲೀಟ್ ಕ್ಲಾಸ್ ಮುಗಿಸ್ಕೊಡ್ತಿದ್ದೇನೆ, ಬಟ್ ಏನು ಮಿಸ್ ಮಾಡ್ತಿಲ್ಲ. ಏನ್ ಚಾಪ್ಟರ್ ನಲ್ಲಿ ಇದೆಯಲ್ಲ ಸೇಮ್ ಎಲ್ಲ ಕಲ್ಸಿರೋದು. ಜಸ್ಟ್ ದ ಥಿಂಗ್ ಇಸ್ ನಿಮ್ದಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ ಇರುತ್ತೆ, ನಾನು ಆಕ್ಟಿವಿಟೀಸ್ ತಗೊಂಡಿಲ್ಲ, ನಾನು ರಿಯಲಿಸ್ಟಿಕ್ ಎಕ್ಸಾಂಪಲ್ಸ್ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಆಯ್ತಾ? ಸೊ ಲೆಟ್ಸ್ ಸಿ ಹೌ what type of questions they will be asking it. So define malleability and ductility. Provide the examples of metals that exhibit these properties. So ಯಾವ್ದಪ್ಪ ಪ್ರಾಪರ್ಟೀಸ್ ಅನ್ನ ಫಾರ್ಮ್ ಆಗುತ್ತೆ, ಮತ್ತೆ malleability ಮತ್ತೆ ductility ಅಂದ್ರೆ ಏನು? Okay, let's learn. So malleability. Malleability is called a property of a material that allows it to be harmed or rolled into the thin sheets without breaking. I told you people, without breaking. Like example, aluminium. We can take the example as what? Aluminium. We'll got there already example. Yes, here they have already given. So aluminium exhibit high malleability. It is what? It is having a high malleability. Aluminum sheets. ನಾ ಹೇಳಿದೆಲ್ಲ ಚಪಾತಿ ಮಮ್ಮಿ ಮಾಡ್ಕೊಡ್ತಾಳೆ, ರೋಲ್ ಮಾಡ್ಕೊಡ್ತಾಳೆ ಅಲ್ಯೂಮಿನಿಯಂ ಫಾಯಿಲ್ ನಲ್ಲಿ, ಮಧ್ಯಾಹ್ನ ತನಕ ಅನ್ನೋದು ಬಿಸಿ ಇರುತ್ತೆ. ಅದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೋದು. ಯಾವ ಪರಿ ಥಿನ್ ಶೀಟ್ ಇರುತ್ತೆ ಜಸ್ಟ್ ಯೋಚನೆ ಮಾಡಿ ಅಂತ, ಆಯ್ತಾ? ಸೊ ನೆಕ್ಸ್ಟ್ ಕಮ್ಸ್ ದ ಡಕ್ಟಿಲಿಟಿ. ಡಕ್ಟಿಲಿಟಿ ಅಂದ್ರೆ ಏನು? ಪ್ರಾಪರ್ಟಿ ಆಫ್ ಅ ಮೆಟೀರಿಯಲ್ ದಟ್ ಅಲೌಸ್ ಟು ಬಿ ಡ್ರಾನ್ ಇಂಟು thin wires ಅಲ್ಲಿ ಕನ್ವರ್ಟ್ ಮಾಡ್ಕೋಬಹುದು. ಲೈಕ್ ಎಕ್ಸಾಂಪಲ್ ಕಾಪರ್ ವೈರ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕಾಪರ್ can be converted into the any wire very thin. Okay, there are also examples we can take it. Metals with high ductility include the copper and the silver. We can use it. Clear everyone? So this is how you people are going to write. If they ask, define the malleability and the ductility. Most probably they will ask the physical and chemical properties and difference between the metals and the non-metals. Difference between non-metals and metals ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಅದನ್ನಂತೂ ಶಾರ್ಟ್ ಬೀಳೋದೆ ಕ್ವಶನ್, ಮಿಸ್ಸೇ ಮಾಡಬೇಡಿ ಅದನ್ನ, ಆಯ್ತಾ? Next comes the explain the term reactivity series and arrange the metals potassium, calcium and iron in decreasing order of reactivity. Clear? So again nodi, the reactivity series is a list of the metals arranged in the decreasing order of their reactivity towards the other substances. Reactivity andre series andre ಏನಪ್ಪ, ಮೇಲಿಂದ ತಳಗ ಹೋಗ್ತಿದ್ದೇನೆ ಅಂದ್ರೆ ನನ್ನ ರಿಯಾಕ್ಟಿವಿಟಿ ಸೀರೀಸ್ ಮೆಟಲ್ ಕ್ಯಾರೆಕ್ಟರ್ ತಳಗ ಹೋಗ್ಕೊಂತಿದೆ. ನಾನು ಹೇಗೆ ಈಗ ನಾ ಮಾರ್ನಿಂಗ್ ಸ್ಟಾರ್ಟ್ ಮಾಡೋ ಡೇ ಫುಲ್ ಫ್ರೆಶ್, ಜಿಂಕೊಂದು ಹೋಗಿ ಕಾಫಿ ಮಾಡೋದು, ಊಟ ಮಾಡೋದು ಎಲ್ಲ ಮಾಡ್ತೇನೆ. 9 o'clock ಆದ ತಕ್ಷಣ ನಂಗೆ ಬೆಡ್ ಎಲ್ಲಿದೆ, ಐ ವಾಂಟ್ ಟು ಗೋ ಆ್ಯಂಡ್ ಸ್ಲೀಪ್, ಐ ಡೋಂಟ್ ನೋ ಎನಿಥಿಂಗ್. ಸೊ ಇದಂತೂ ಎಲ್ಲರಿಗೂ ಗೊತ್ತಲ್ಲ,
ಸೇಮ್ ಅದೇ ತರ ಇದು. ಓಕೆ, ಸೊ ಹೇಗೆ ಕೆಳಗೆ ಬರ್ಕೊಂತ ಹೋಗುತ್ತಲ್ಲ ಅದ್ರ ಸೀರೀಸು ಅದ್ರ ಸ್ಟ್ರಾಂಗ್ನೆಸ್ ಕಡಿಮೆ ಹಾಕೊಂತ ಹೋಗುತ್ತೆ. ಸೊ ದಟ್ ಇಸ್ ವಾಟ್ ದೇ ಹ್ಯಾವ್ ಟೋಲ್ಡ್ ಅಂಡ್ ದೇ ಟೋಲ್ಡ್ ಟು ಅರೇಂಜ್ ಮಾಡ್ಬೇಕಂತ. ಓಕೆ, ಸೊ ದ ಆರ್ಡರ್ ಇಸ್ ಗಿವನ್ ಇನ್ ದ ಮೆಟಲ್ ಇಸ್ ಪೊಟ್ಯಾಸಿಯಂ, ಸೋಡಿಯಂ, ಐರನ್ ಮತ್ತೆ ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ. ಫಸ್ಟ್ ಏನ್ ಬರುತ್ತಪ್ಪ, ಪೊಟ್ಯಾಸಿಯಂ and then the sodium and then the calcium and then the iron. This all things will come. I will tell you people where it is our periodic table. Sodium ಅಂತ ಹೇಳಿದ್ದಾರೆ. Where is our sodium? Sodium ಅಲ್ಲಿ ನೋಡಿ, ಒಂದು ಸೆಕೆಂಡ್, ನಾ ಯಾವುದಾದ್ರೂ ಬೇರೆ ಕಲರ್ ತಗೋಲ್ಲ. ಸೋಡಿಯಂ, ಪೊಟ್ಯಾಸಿಯಂ, ರುಬೀಡಿಯಂ, ಸೀಸಿಯಂ, ಫ್ಯಾಸಿಯಂ. ಓಕೆ, ಇದಂತೂ ಫುಲ್ ಸ್ಟ್ರಾಂಗೆಸ್ಟ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್. ಓಕೆ, ಸೊ ಈ ತರನೇ ತಗೊಂಡಿದ್ದಾರೆ. ಆಮೇಲೆ ಕ್ಯಾಲ್ಸಿಯಂ ತಗೊಂಡಿದ್ದಾರೆ. ಸೊ ಕ್ಯಾಲ್ಸಿಯಂ ಇಸ್ ಆಲ್ಸೋ ವೆರಿ ಲೆಸ್. ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಬರುತ್ತೆ. ಇಲ್ಲಿ ನೋಡಿ ಯಾವ್ದು ಬಂದಿದೆ ನೋಡೋಣ ಕ್ವಶನ್ ನಲ್ಲಿ. ಲೆಟ್ಸ್ ಸಿ. ಎಸ್, ಸೊ ಇಲ್ಲಿ ಏನ್ ತಗೊಂಡಿದ್ದಾರೆ, ಫಸ್ಟ್ ಸೋಡಿಯಮ್ ನೋಡಿ, ಪೊಟ್ಯಾಸಿಯಂ ತಗೊಂಡಿದ್ದಾರೆ, ಆಮೇಲೆ ಸೋಡಿಯಮ್ಮು, ಆಮೇಲೆ ಕ್ಯಾಲ್ಸಿಯಮ್ಮು, ಆಮೇಲೆ ಐರನ್ನು, ಆಮೇಲೆ ಪೊಟ್ಯಾಸಿಯಮ್ಮು, ಆಮೇಲೆ ಮತ್ತೆ ಸೋಡಿಯಂ ಬರುತ್ತೆ. ಅದೇ ರಿಪೀಟ್ ಆಗಿದೆ. ಸೊ ಪೊಟ್ಯಾಸಿಯಂ ಈ ತರ ನೆನಪಿಟ್ಕೋಬೇಕು. ಸಾರಿ, ಇದು ರಿಪೀಟ್ ಆಗಿದೆ ಇಲ್ಲಿ. This much you people remember. This is the answer which I have boxed it. Okay, first ಯಾವ್ದು ಬರುತ್ತಪ್ಪ, potassium, sodium, calcium and yes, iron. Understood everyone? Iron. I'll mark it to you people. Then you people will understand. This is going to be the answer. Clear? Clear everyone? Yes. Next question, describe the reaction between reactions of metals and with oxygen, giving examples of metal oxides formed. Metal oxides form ಆಗಿರೋದು ಹೇಳಬೇಕು. It's visible? Yes. Metals react with the oxygen to form metal oxides to produce what? Metal oxides. I told you people, metals oxygen ಜೊತೆ react ಆಗಿ metal oxides form ಮಾಡುತ್ತೆ. Metal water ಜೊತೆ form ಆಗಿ metal hydroxides form ಆಗುತ್ತೆ. Metal acid ಜೊತೆ react ಆಗಿ metal salts ಅನ್ನ form ಆಗುತ್ತೆ. I'll write it one more time if you people want. See, concentrate properly everyone. Metal will react with oxygen. Will react with oxygen to form what? Metal oxide. It will form what? Metal oxide. Understood? This is the first one. Next one in Bharatappa. Metals will react with H2O, that is have water, to react what, to form what? Metal hydroxide. Metal hydroxide plus H2 gas. H2 gas. ಇದಂದ್ರೆ ಏನಪ್ಪ? This carries what? Gas. ಇದಕ್ಕೆ ಏನಂತಾರೆ? Gas symbol ಇದು. Okay. This is called as what? Gas symbol. Next comes the third one. One second. Third one ಏನು ಬರುತ್ತಪ್ಪ? That is going to be metals will react with acid. Will react with acid to form what? Metal salts. Metal salts plus H2 gas. Plus H2 gas. So this you people need to remember. This you people need to remember. ಇದನ್ನ ನೆನಪಿಟ್ಕೊಂಡ್ಬಿಟ್ರೆ ಈಸಿ ಆಗಿ ನಿಮಗೆ ಏನನ್ನೋದು ಗೊತ್ತಾಗುತ್ತೆ. Clear everyone? Yes, that is what they have told. Metal oxides. Example, the reaction of iron with oxygen results in the formation of iron oxide. It will result in the formation of what? Iron oxide. What is the reaction they have given? Fe is getting reacted with oxygen to form what? Fe hydroxide. See, this is the reaction. This you just leave it. ಇದಕ್ಕೂ ಎಲ್ಲ repeat ಆಗಿದೆ. Type ಮಾಡು ಸುಮ್ಮನೆ. Okay? I'll rub it like this. Okay. Okay. Clear everyone? Iron is getting reacted with O2 to form what? Fe2O3. Remember everyone how it's been formed. Metal with the oxygen, metal oxide, metal ಮತ್ತೆ water, metal hydroxide, metal ಮತ್ತೆ acid, metal salts plus H2 gas. Clear everyone? Next comes the describe the properties of ionic compounds and their behavior in the molten state. In the molten state, how they will behave here. I told you people very important thing. What was that important thing? That I explained you people that how you are going to react and form the ionization. Ionization ಹೇಗೆ ಫಾರ್ಮ್ ಆಗುತ್ತೆ? ಯಾವಾಗ ಯಾವುದೋ ಒಂದು ಕಂಪೌಂಡ್ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಇರುತ್ತಲ್ಲ, ಅವಾಗ
ಅವಾಗ ಏನಾಗಿರುತ್ತೆ, electron transfer will take place. Electron transfer will take place. I had given the example as what? Sodium chloride. Sodium chloride ಗೆ example ಕೊಟ್ಟಿದ್ದೆ ನಿಮಗೆ. ಸೋಡಿಯಂ ಕ್ಲೋರೈಡ್ ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ, ರೈಟ್. ಈ ಸೋಡಿಯಂ ಕ್ಲೋರೈಡ್ ಅನ್ನ ನೆನಪಿಟ್ಕೊಂಡ್ರೆ ನೀವು ಹೇಗೆ ನೆನಪಿಟ್ಕೊಂಡ್ರಿ, ಇಲ್ಲಿ ಸೋಡಿಯಂ ಇಸ್ ಹ್ಯಾವಿಂಗ್ ಪಾಸಿಟಿವ್ ಚಾರ್ಜ್ ಅಂಡ್ ಕ್ಲೋರೈಡ್ ಇಸ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್. ಸೊ ಈ ಸೋಡಿಯಂ 1 ಎಲೆಕ್ಟ್ರಾನ್ ಕ್ಲೋರೈಡ್ ಕೊಡ್ತಪ್ಪ. ಸೋಡಿಯಂ ಈಸ್ ಗಿವಿಂಗ್ 1 electron to chloride to form what? Na+. Then afterwards chloride will actually take the electron. It will take the electron to form what? Cl minus. It will form what? Cl minus. This you people need to remember. So here remember, what is ionic compounds have a high melting and boiling points. The ionic compounds will always be having what? High melting and boiling point and conduct the electricity in the molten state. They will conduct the electricity in the molten state. ಇಲ್ಲಿ ತಗೊಂಡಿದ್ದೇನೆ, okay? ಇಲ್ಲೊಂದು ಯಾವುದೋ ಒಂದು ಎಕ್ಸಾಂಪಲ್ ತಗೊಂಡಿದ್ದೇನೆ. See here everyone. So this whatever I have taken it, here you think that I have taken a NaCl. Okay, ಇಲ್ಲಿ ಕಾಪರ್ ತಗೊಂಡಿದ್ದಾರೆ. Let us take copper or NaCl. Anything is an example, we can take it. ಈ electrode ಇದು anode ಅಂತ ನೆನಪಿಟ್ಕೊಳ್ಳಿ. Okay, this is called as a anode. Anode ಅಂದ್ರೆ ಏನಪ್ಪ? Positive. Okay, this is called as what? Cathode. ನೆಗೆಟಿವ್ ಸೈನ್ ಆಯ್ತಾ. ಸೊ ಇಲ್ಲಿ ಏನಿದೆ ಅಲ್ಲ, ಇದೆಲ್ಲ ನಾವು ಎಕ್ಸಾಂಪಲ್ ತಗೊಂಡಿದ್ದು ಸೋಡಿಯಂ. ಇಲ್ಲಿ ಕ್ಲೋರೈಡ್ ತಗೊಂಡಿದ್ದೇವೆ. ಅವಾಗ ಈ ಬಲ್ಬ್ ಯಾವಾಗ ಗ್ಲೋ ಆಗುತ್ತಪ್ಪ? ವೆನ್ ಇಟ್ ವಿಲ್ ಗ್ಲೋ whenever we will pass this sodium whatever is there plus and this whatever chloride is there negative, those will pass, then only electricity is going to be passed. Clear? Then electricity will pass and the bulb will glow. When it will go, if the charges, if any compound is having a charges, if it is ionized, then those all things will conduct the electricity. How we are going to understand it? Whenever it is in the molten state, it will conduct the electricity. If it is a metal, and if it is ionized, especially, okay? So then nenapitkoli saku. Conduct electricity in the molten state and often have a crystalline structure. It will always be having a crystalline structure. ಇದು ನೆನಪಿಟ್ಕೋಬೇಕು. ಯಾವ ಬಾಕ್ಸ್ ಅಲ್ಲ ಹಾಕ್ತಿದ್ದೇನಲ್ಲ ಅದನ್ನೆಲ್ಲ ಚೆನ್ನಾಗಿ ನೆನಪಿಟ್ಕೊಳ್ಳಿ ಆಯ್ತಾ. Has an illustration. Ionic compounds like NaCl do not exhibit the conductivity in their solid state. However, when these compounds are dissolved in water or in the molten state, they become the capable of the conducting the electricity. So ಯಾವಾಗ ನೀರಿನಲ್ಲಿ ಹೋತಪ್ಪ, ಇದು ನೀರಿನಲ್ಲಿ ಹೋತಂದ್ರೆ ಏನಾಗುತ್ತಪ್ಪ? If it will go in the near, if it will go inside the water, then it will produce the electricity. Clear everyone this question? This is also short question. It's very important question, guys. Important. Right? Let's move to the next part. That is, state the general equation. State the general equation. State the general equation for the reaction of the metals with dilute hydrochloric acid. Give an example of a metal that reacts with vigorously with dilute hydrochloric acid. So, general equation ಕೊಡ್ಬೇಕು ನಾವು. ಯಾವುದಪ್ಪ general equation? General equation for the reaction of metal with dilute hydrochloric acid. Now you need to remember, what is dilute hydrochloric acid? Completely diluted. HCl actually concentrated form ನಲ್ಲಿ ಇತ್ತು. ಇದನ್ನ ನಾವು ಡೈಲ್ಯೂಟ್ ಮಾಡ್ಕೊಂಡಿದ್ದೇವೆ. ಡೈಲ್ಯೂಟ್ ಮಾಡಿದ ತಕ್ಷಣ ಡೈಲ್ಯೂಟ್ HCl ಅಂತ ಕರೀತಾರೆ. ಸೊ ಈ ಡೈಲ್ಯೂಟ್ HCl ಏನಪ್ಪ ಕರೀತಾರೆ ಇದಕ್ಕೆ? We will call it as what? It is called as acid. So we know the reaction now. What we know the reaction? That is whenever the metal is getting reacted with the acid. So whenever the metal is getting reacted with the acid, here I'll write it, okay? Whenever the metal is getting reacted with the acid, we will get it what? Metal salt plus H2 gas. We will get what? H2 gas form ಮಾಡುತ್ತೆ. ಈಗ ನೆನಪಿಟ್ಕೊಳ್ಳಿ ಚೆನ್ನಾಗಿ ಏನೇನ ಆನ್ಸರ್ ಹೇಳ್ತಿದೆ ನಾನು ಅನ್ನೋದಕ್ಕೆ. ಸೊ ಇಲ್ಲಿ ನೋಡಿ, the general equation for the reaction of metal with the dilute hydrochloric acid, which is an acid that is going to form what? Metal plus 2HCl. It will give metal chloride plus hydrogen gas. What it will give? Metal chloride plus hydrogen gas. Plus hydrogen gas. Any metal you take it. ಯಾವ್ದಪ್ಪ Z metal ತಗೊಳ್ಳೋಣ? Cu ತಗೊಳ್ಳೋಣ. Okay, let us take the example as Cu.
So if in case you are taking the example has Cu now, Cu plus HCl. Sorry, we will take dilute HCl, right? Dilute HCl. I'm reacting to form. It's visible, right? Yes. Cu plus dilute HCl. I'm deleting it, reacting it, and we are getting what? CuCl, copper chloride plus H2 gas. Copper chloride plus H2 gas. Now you people need to balance the reaction. How you are going to balance it? Let me put it as 2 here. Balance ಹೆಂಗ್ ಮಾಡೋದಪ್ಪ? ಇಲ್ಲಿ 2 ಹಾಕಿದೆ, ಇಲ್ಲಿ 2 ಹಾಕಿದೆ. So this will become what? Copper will become 2 here. Here also I'm going to add it as 2, right? So this 2Cu plus 2 dilute HCl will form what? 2CuCl 2H2. ತಿಳಿತಾ ಎಲ್ಲರಿಗೂ? ಏನಪ್ಪ ಹೇಳಿದೆ ನಾನು ಇಲ್ಲಿ? 2Cu plus 2 dilute HCl will form 2CuCl plus H2O. Clear with this reaction? Now, next question. Explain why the sodium and the potassium are stored in the kerosene oil. Potassium ಮತ್ತೆ sodium. This is very important question, guys. ಬಹಳ ಸಲ ರಿಪೀಟ್ ಆಗಿರೋ ಕ್ವಶನ್, ಅದಕ್ಕೆ ಇಂಪಾರ್ಟೆಂಟ್ ಅಂತ ಹಾಕ್ತಿದ್ದೇನೆ. Important question. Clear? So, ಯಾಕಪ್ಪ sodium and potassium are highly reactive metals and that can react vigorously with an air and the moisture. Sodium ಅಕಸ್ಮಾತ್ ಹೊರಗಡೆ ಇದ್ರೆ, ಸೋಡಿಯಂ ಇಲ್ಲಾಂದ್ರೆ ಪೊಟ್ಯಾಸಿಯಂ ಹೊರಗಡೆ ಇದ್ರೆ ಏನಪ್ಪ ಫಾರ್ಮ್ ಆಗುತ್ತೆ? ವಾಟ್ ವಿಲ್ ಫಾರ್ಮ್? ರಿಯಾಕ್ಟ್ ಮಾಡಿ ಏನಪ್ಪ ಫಾರ್ಮ್ ಆಗುತ್ತೆ? ಪಟ್ನ ಬ್ಲಾಸ್ಟ್ ಆಗಿಬಿಡುತ್ತೆ. ಸೋಡಿಯಂ ಅಕಸ್ಮಾತ್ ಸ್ವಲ್ಪ ಹೊರಗೆ ತೆಗೆದ್ರು ಕೆರೋಸಿನ್ ಇಂದ, ಸೊ ಫಾಸ್ಟ್ ಆಗಿ ಫೈರ್ ಹತ್ಕೊಂಡ್ಬಿಡುತ್ತೆ ಅದಕ್ಕೆ. ಬಿಕಾಸ್ ಇಟ್ ವಿಲ್ ಇಮಿಡಿಯೇಟ್ಲಿ ರಿಯಾಕ್ಟ್ ವಿತ್ ದ ಆಕ್ಸಿಜನ್. ಇಟ್ ವಿಲ್ ಇಮಿಡಿಯೇಟ್ಲಿ ರಿಯಾಕ್ಟ್ ವಿತ್ ದ ಆಕ್ಸಿಜನ್ ಆರ್ ಏರ್. ಓಕೆ, ಫಾರ್ ದಟ್ ಪರ್ಪಸ್ ವಿ ವಿಲ್ ಆಕ್ಚುಲಿ ನಾಟ್ ಕೀಪ್ ಇಟ್ ಔಟ್ಸೈಡ್. ವಿಲ್ ಮೋಸ್ಟ್ ಪ್ರೊಬಬಲಿ ಇಲ್ಲ, ಆಗ್ಲೂ ಕೆರೋಸಿನ್ ನಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಇಡಬೇಕು, ಆಯ್ತಾ? ಸೊ ಸ್ಟೋರಿಂಗ್ ದೆಮ್ ಇನ್ ದ ಕೆರೋಸಿನ್ ಆಯಿಲ್ ಪ್ರಿವೆಂಟ್ಸ್ ದೇರ್ ಕಾಂಟ್ಯಾಕ್ಟ್ ವಿತ್ ದ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಅಂಡ್ ದ ಮಾಯಿಶ್ಚರ್ ಅಂಡ್ ಪ್ರಿವೆಂಟಿಂಗ್ ದ ರ್ಯಾಪಿಡ್ ಆಕ್ಸಿಡೇಷನ್ ಆಗಿ ಫಾರ್ಮ್ ಆಗುತ್ತೆ. ಕ್ಲಿಯರ್ ಎವ್ರಿವನ್? ದಿಸ್ ಇಸ್ ಕ್ಲಿಯರ್ ಟು ಎವ್ರಿವನ್? ನೆಕ್ಸ್ಟ್ ಕ್ವಶನ್. ಡಿಸ್ಕ್ರೈಬ್ ದ ಪ್ರೊಸೆಸ್ ಆಫ್ ಕರೋಜನ್ ಇನ್ ದ ಮೆಟಲ್. ಸಜೆಸ್ಟ್ ದ ಮೆಥಡ್ಸ್ ಟು ಪ್ರಿವೆಂಟ್ ದ ಕರೋಜನ್. ಹೆಂಗಪ್ಪ ಪ್ರಮೋಜನ್? ಈ ಆಲ್ರೆಡಿ ನಾನು ಕರೋಜನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೇನೆ. ಕರೋಜನ್ ಎದಕ್ಕಪ್ಪ ಆಗುತ್ತೆ? ಯಾವ್ಯಾವ ಬ್ಲಾಕ್ ಪ್ರಾಡಕ್ಟ್ಸ್ ಅನ್ನ ಫಾರ್ಮ್ ಆಗುತ್ತಲ್ಲ ಅದಕ್ಕೆಲ್ಲ ಕರೋಜನ್ ಅಂತ ಕರೀತಾರೆ. ಕ್ಲಿಯರ್? ಕರೋಜನ್ ಅಂತ ಕರೀತಾರೆ. Let us understand it now. So corrosion is a gradual degradation of metals due to their reaction with environmental factors. Like example, copper ಅನ್ನ ನೀವು ಜಾಸ್ತಿ ದಿನ ಹೊರಗಡೆ ಇಟ್ರಪ್ಪ, ಹೊರಗಡೆ ಬಿಸಿಲಲ್ಲಿ ಇಟ್ಟು ಎಲ್ಲರ ಇಟ್ಟಿದ್ರು ಅಂದ್ರೆ ಕರಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಅದಕ್ಕೆ ಕರೋಜನ್ ಅಂತ ಕರೀತಾರೆ. ಸೊ ಲೈಕ್ ಮಾಯಿಶ್ಚರ್ ಅಂಡ್ ಆಕ್ಸಿಜನ್, ವಿತ್ ದ ಹೆಲ್ಪ್ ಆಫ್ ದ ಮಾಯಿಶ್ಚರ್ ಅಂಡ್ ದ ಆಕ್ಸಿಜನ್ ತೊಳೆದ್ರಪ್ಪ, ತೊಳೆದ ತಕ್ಷಣ ನೀವು ನೀರ್ ಪಾರ್ಟಿಕಲ್ಸ್, ವಾಟರ್ ಪಾರ್ಟಿಕಲ್ಸ್ ಅದ್ರ ಮೇಲೆ ಇರುತ್ತೆ. ವಾಟರ್ ಪಾರ್ಟಿಕಲ್ಸ್ ಇದ್ದಾಗ ಇನ್ನಂಟು ಬ್ಲಾಕ್ ಆಗುತ್ತೆ. ಅದಕ್ಕೆ ಯಾವಾಗ್ಲೂ ಕಾಪರ್ ವೆಸಲ್ಸ್ ಎಲ್ಲ ಏನಿರುತ್ತಲ್ಲ, ತೊಳೆದ ತಕ್ಷಣ ಚೆನ್ನಾಗಿ ಒರೆಸ್ತಾರೆ, ಅದನ್ನ ಡ್ರೈ ಮಾಡ್ತಾರೆ. ಡ್ರೈ ಮಾಡಿದ ತಕ್ಷಣ ಆ ಪಾರ್ಟಿಕಲ್ ಬ್ಲಾಕ್ ಮೀನ್ಸ್ ರಿಯಾಕ್ಟ್ ಆಗಲ್ಲ. ಇಟ್ ವಿಲ್ ನಾಟ್ ಫಾರ್ಮ್ ದ ಬ್ಲಾಕ್ ಥಿಂಗ್ ಆನ್ ದ ಆನ್ ಎನಿ ವೆಸಲ್. ಓಕೆ, ಸೊ ಮೆಥಡ್ಸ್ ಟು ಪ್ರಿವೆಂಟ್ ದ ಕರೋಜನ್ ಇನ್ಕ್ಲೂಡ್ ಅಪ್ಲೈಯಿಂಗ್ ದ ಪ್ರೊಟೆಕ್ಟಿವ್ ಕೋಟಿಂಗ್, ಲೈಕ್ ಎಕ್ಸಾಂಪಲ್ painting ಅನ್ನ ಮಾಡಬಹುದು. then galvanization, that is coating with the layer of the zinc ಅನ್ನ ಮಾಡಬಹುದು using the corrosion resistance alloys. This question has been already discussed with you people. Clear everyone? Yes. Let's start the next one. That is, what is the difference between ferrous and non-ferrous metals? What is that? Ferrous and non-ferrous metals andre enappa? Okay, so that is provide examples of the each. Like ferrous metals are what? These are metals that contain iron. It are the metals which are metal. Ferrous andre enu ನೆನಪಿಟ್ಕೊಳ್ಳಿ, contains metal anta. Okay, it contains metals. Okay, and examples it can be included what? Iron and steel can be included. Non-ferrous metals andre these are the metals that do not contain the iron. Example, it includes what? Copper, aluminium and gold. These all are called as what? Non-ferrous elements. Ferrous andre iron. Okay, ferrous andre iron ಹೆಸರಿದೆ ಅದಕ್ಕೆ. Okay, there is a ferrous, iron ಗೆ ferrous ಅಂತ ಕರೀತಾರೆ.
Okay, this is a one more name for it. Okay, one more name. Discuss the uses of the non-metals in daily life. Non-metals have been variously used in the daily life. Like example, oxygen is the essential for the respiration purpose. Nitrogen is used for the fertilizer purpose. And the carbon is the basic organic compounds of all the fuels. For fuels, compulsory carbon agi idde irutte. Clear everyone? Understood? Understood? Yes, the next question, last few questions are remaining. So differentiate between the metals and non-metals based on their physical properties. Physical properties ಮೇಲೆ metals ಮತ್ತೆ non-metals ಅನ್ನ differentiate ಮಾಡೋದು. Now already ಹೇಳಿದೆ ನಿಮಗೆ difference between ಅಂತೂ 100% sure short question. ಇದನ್ನ ಬರೆಯೋದಿಲ್ಲ ಆಕ್ಚುಲಿ ಡಿಫ್ರೆನ್ಸ್ ನಾನು ನಿಮಗೆ ಇನ್ನೊಂದ್ಸಲ ಹೇಳ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೇನೆ ಡಿಫ್ರೆನ್ಸ್ ಹೇಗೆ ಬರಿಬೇಕು ಅನ್ನೋದು. ಡಿಫ್ರೆನ್ಸ್ ಇಸ್ ಆಕ್ಚುಲಿ ಅ ಇಂಪಾರ್ಟೆಂಟ್ ಕ್ವಶನ್, ಶೋರ್ ಶಾರ್ಟ್ ಕ್ವಶನ್ ಇದು, ಆಯ್ತಾ? This is a sure short question. Don't miss this. Okay. Metals are what? Shiny. This are what? Dull. Shiny particles are the metals. Non-metals are going to be the dull particles. Clear? These will be shiny. These will be dull. Next comes the conductivity. They are a very good conductors of electricity. They are very poor conductors of electricity. They are very poor conductors of electricity. Next comes the metals that is malleable. They all are malleable and these are not malleable. ಇವೆಲ್ಲ malleable ಅಂದ್ರೆ ಚೆನ್ನಾಗಿ ನಾವು ಇದನ್ನ ಶೀಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಥಿನ್ ಶೀಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಲೈಕ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಕೊಟ್ಟಿದ್ದೆ ನಾನು, ರೈಟ್? ಅದಕ್ಕೆ ಎಕ್ಸಾಂಪಲ್ ತಗೋಬಹುದು. ಪೂರ್ ಕಂಡಕ್ಟರ್ಸ್ ಅಂದ್ರೆ ಸಾರಿ ನಾನ್ ವ್ಯಾಲ್ಯೂಯಬಲ್ ಅಂದ್ರೆ ಅದನ್ನ ಥಿನ್ ಶೀಟ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಬರಲ್ಲ, ಆಯ್ತಾ? ಡಕ್ಟೈಲ್ ಅಂಡ್ ನಾನ್ ಡಕ್ಟೈಲ್, ದಟ್ಸ್ ವಾಟ್. ಥಿನ್ ವೈರ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಇದನ್ನ ಥಿನ್ ವೈರ್ ಆಗಿ ಡಕ್ಟೈಲ್ ಅಂದ್ರೆ ಎರಡು ಡಕ್ಟೈಲ್ ಅನ್ನ ಥಿನ್ ವೈರ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಕ್ಲಿಯರಾ? Next, how does the reactivity of the metals changes down a group and across the period in the periodic table? So generally the reactivity series will increase down to the group and decrease across the period in the periodic table. This is very important questions. This is also very important sure short question. Okay. Understood everyone? Yes. Next question. Explain the formation of an ionic compounds between metals and non-metals with an example. Ionic compounds are formed by the transfer of electrons between the metals and the non-metals. Example, what we can give it? Example can be given as sodium chloride. That is also called as what? NaCl. NaCl is also called as what? Sodium chloride. So this is the simple example which we can give it for the formation of an ionic compounds. Ionic compounds formation ಅಂದ್ರೆ ಏನು? Plus ಮತ್ತೆ ಮೈನಸ್ ಫಾರ್ಮ್ ಆಗಬೇಕು. ಮೀನ್ಸ್ ದ ಎಲೆಕ್ಟ್ರಾನ್ಸ್ ನೀಡ್ ಟು ಬಿ ಟ್ರಾನ್ಸ್ಫರ್. ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಅಂತ ಬರೀಬಹುದು. ಓಕೆ, ಎಲೆಕ್ಟ್ರಾನ್ ಟ್ರಾನ್ಸ್ಫರ್. Clear everyone? This is what the few questions which will be asked. Clear everyone till here? So ಇವೆಲ್ಲ ನಾನು ಚಾಪ್ಟರ್ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಅದರ ಪ್ರಕಾರ ಸ್ವಲ್ಪ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೇನೆ. ಬಟ್ ಇನ್ ಕೇಸ್ ನಿಮಗೆ ನಾ ಹೇಳಿದೆ ಆಲ್ರೆಡಿ, ಇನ್ ಕೇಸ್ ನಿಮಗೆ ಲೈನ್ ಟು ಲೈನ್ ನಿಮ್ಮ ಟೆಸ್ಟ್ ರೂಲ್ ಪ್ರಕಾರ ಬೇಕಂದ್ರೆ ಯು ಪೀಪಲ್ ನೀಡ್ ಟು ಡ್ರಾಪ್ ಇಟ್ ಡೌನ್ ಅ ಕಮೆಂಟ್ ಬಾಕ್ಸ್. ಇನ್ ದ ಕಮೆಂಟ್ ಬಾಕ್ಸ್ that I want in this way, and whoever are watching the session completely, make sure to hit the like button and give your attendance, and make sure to tell in the comment section if any changes are necessary. Okay, till then, see you everyone. Take care. Bye bye, and don't waste your holidays. Make every minute useful.